ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಅಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಮಠಕ್ಕೆ ಬಂದ್ರು. ಮಠಕ್ಕೆ ಬಂದ್ಮೇಲೆ ಹೋಗೋಕಲ್ಲ ಅವ್ರೆಲ್ಲ ಹೇಳಿದ್ರು. ಒಬ್ಬ ಕುರಿಮಿಯ ಕುಂತಿದ್ದ, ಏನದಲ್ಲಿ ಖಾಲಿ ಸ್ವಾಮಿ ಬರೀ ಖಾಲಿ ಮಂದಿ ಮಂತ್ರ ಬೂದಿ ಮಾಡ್ಕೊಂತಾನ ಹೋಗ್ತಾನ ಹಾಗಂತ ತಿಳ್ಕೊಂಡ್ ಕುರಿಮ್ಯಾಗ ಈಸ್ ಕಾಸ್ತಾರೆ, ಈಸು ಕಾಸ್ತಾರೆ ಕಮ್ಮಡ ಕುರಿಮ್ಯಾಗ. ಪಾಪ ಬಡ ಬಡ ಹೋದ, ಆ ಕಬ್ಬಣ ತೊಗೊಂಡು ಕೈ ಹಿಡ್ಕೊಂಡು ಬಡ ಬಟ್ಟಿ ಒಗೆದು ಬಿಟ್ಟು. ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್, ಅದು ಏನ್ ಹೇಳಿದ್ರು ಕಮ್ಮಾರ ಇದ್ರವ್ರು? ಕಮ್ಮಾರ ಒಬ್ಬ ಕುಂತಿರ್ತಾರೆ ಖಾಲಿ ಮಂದಿ, ಈಗ ಮಠ ಕರ್ಕೊಂಡು ಹೊಂಟಿದ್ರು. ಏನ್ರಿ ಸ್ವಾಮಿವಾರ ಅಂತಾರೆ, ಬರೀ ಮಂದಿ ಸುಳ್ಳು ಹೇಳೋದು, ಮಂತ್ರ ಮಾಡೋದು, ತಿಳಿ ಕಟ್ಸೋದು, ಮಕ್ಕಳ ಕೊಡ್ತೇನೆ ಅದು ಕೊಡ್ತೀವಿ, ಬರೇ ಖಾಲಿ ಬರೇ ಬುದ್ಧಿ ಹುಗ್ಗಿ ಮರಳು ಮಾಡ್ತಾನೆ ಟೀಕಾ ಮಾಡಿ ಕಿವಿ ಬಿತ್ತು. ಇದಾದ ಹೋದ್ನ ಕುಲಿಮೆ ಕಾಯ್ತಿರ್ತೀವಿ, ಎಬ್ಬಣ ತಗೊಂಡು ಹೋಗೋದನ್ನ ಹೆಂಗ್ ಮಾಡಿದ ಅವನ್ನ ಹೊಡಿಲ್ಲ, ಒಗೆದು ಬಿಟ್ಟೆ ಕೈಯಿಂದ ಹಿಡಿದು ಆಶ್ಚರ್ಯ ಪಟ್ರು. ನೋಡಿ ಏನಪ್ಪಾ ಮಾರೆ ಕುರಿ ಮೇಲೆ ಅವಂದ ಗಣಮಗದ ಬಂದು ಹೋಗಿ ನೋಡೋಣ ಅಂತಂದ್ರೆ ಕಬ್ಬಣ ಮುಟ್ಟು ಬಾಯಿ ಬಂದು ಅವ್ರಿಗೆ ಖಾಲಿ ಮಂದಿ ಇರ್ತಾರ, ಆಚಾರ್ಯ ಕಿವಿ ಮುಟ್ಟು ಹೋದ ಬಂದ ತನ್ನ ಶಕ್ತಿ ಮುಟ್ಟ ನೋಡ ಅಂತ ಅವ್ರಿಗೆ ಚಾಲೆಂಜ್ ಮಾಡಿದ. ಪಾಪ ಇನ್ನು ಹುಡುಗ ಯಾವಾಗ ಕಿವಿ ಬೀಳ್ತಾ ಕಿವಿ ತಡಿಲಿಲ್ಲ, ಉಗಾಳಿ ಬಿತ್ತು, ಕೈಕಾಲು ಬಿತ್ತು, ತಪ್ಪಾತ್ ಬಂದೆ. ಆಚಾರ್ಯ ಹೇಳಿದ್ರು, ಅವ್ರು ಶಿಕ್ಷೆ ಕೊಡ್ಲಿಲ್ಲ, ಏನ್ ಮಾಡ್ಲಿಲ್ಲ, ಹಿಂಗೆಲ್ಲ ಮಾತಾಡ್ಬಾರ್ದಪ್ಪ, ಸುರತ್ ಒಳ್ಳೆ ವ್ಯಕ್ತಿಗಳು, ಖಾಲಿ ಕುಂದ್ರಬೇಡಿ, ದುಡೀರಿ, ನೀವು ಟೀಕಾ ಟಿಪ್ಪಣಿ ಮಾಡೋದ ಒಳ್ಳೆ ವ್ಯಕ್ತಿ, ಅವ್ರಿಗೆ ನಿಂದನೆ ಮಾಡ್ಬಾರ್ದು, ಅವ್ರಿಗೆ ಆಚರಣೆ ಮಾಡಿ ಮತ್ತೆ ಗೈಮಟ್ಟಿ. ಕುಟುಂಬದವರಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರಿ, ಇಲ್ಲ ಅದು ಬೇರೆ ಶಾರದಾ ಥಿಯೇಟರ್ ಕಡೆ ಅದು ಬೇರೆ. ಯಾವಾಗಲೂ ಅದನ್ನ ಮಾಡ್ಬಾರ್ದು. ಇನ್ನೂ ಮುಂದೆ ಅವ್ಳು ತಪ್ಪಾತು ಕ್ಷಮಾ ಆದ್ರು ಮುಂದೆ ಮಾಡ್ಕೊಂಡ್ರು. ಗೈಮಟ್ಟಿಗೆ ಬಂದ ಆಚಾರ್ಯ ಏನ್ ಮಾಡಿದ್ರು, ಆತ ಮತ್ತೆ ಇವರೆಲ್ಲ ಸೇವೆ ಮಾಡಕ್ ಆಯ್ತಿರು. ಅವ್ರಿಗೆ ಮತ್ತೆ ಸಂಸ್ಕೃತ, ಕನ್ನಡ ಸಾಹಿತ್ಯ, ವೇದಗಳನ್ನ, ಆಗಮಗಳನ್ನ ಎಲ್ಲ ಬೋಧನೆ ಮಾಡಿದ್ರು. ಮತ್ತೆ ಅಷ್ಟಾವರಣ, ಚಟಸ್ಥಳ, ಪಂಚಾಯತ್ ನಮ್ದೇ ಬಿಡಿಸಿದ್ರ ಮೇಲೆ ಎಲ್ಲ ಬೋಧನೆ ಮಾಡಿದ್ರು. ಮತ್ತೆ ಅದಕ್ಕೆಲ್ಲ ಮಾಡಿ ಮೇಲೆ ದಾಸ ಮಾಡ್ಕೊಂತ ಹೋದ. ಖುಷಿ ಆದ್ರು. ಅವ್ರು ಏನ್ ಮಾಡಿದ್ರು, ಅಜ್ಜವ್ರು ಏನ್ ಮಾಡಿದ್ರು, ಬರಿ ಮಾಡ್ಕೊಂಡ್ರು. ಅವಾಗ ಅದನ್ನ ಗುಡ್ದಯ್ಯ ಅಂತ ಬಿಟ್ರು, ಗವಿಸಿದ್ಧ ಗವಿ ಸಿದ್ಧ. ಈ ಮಠ ಬರಬೇಕು, ಮಠ ಅಂದ್ರೆ ಗವಿನ ಮಠ ಆದ್ರೆ ಗವಿ ಮಠ, ಗವಿಯಲ್ಲೇ ಮಠ ಆದ್ರಿಂದ ಗವಿ ಮಠ, ಸ್ಥಳ ಪುರಾಣ, ಸ್ಥಳ ಮಹಿಮೆ. ಗವಿಯಲ್ಲೇ ಮಠ ಆದ್ರಿಂದ ಗವಿ ಮಠ ಆಯ್ತು. ಗವಿಯ ಮಠ ಇದ್ರಿಂದ ಗವಿ ಮಠ. ಬಹಳ ನಾಡಿನ ಗವಿ ಮಠ, ಪಂಚಗವಿ ಮಠ, ಮೈಸೂರು ಗವಿ ಮಠ, ನೂರು ಗವಿ ಮಠ. ಆ ಮಠಕ್ಕೂ ಈ ಸಂಬಂಧ ಇಲ್ಲ, ಬೇರೆ ಬೇರೆ ಇರ್ತಾವ. ಇದರಲ್ಲಿ ಭಾಗ ಇರ್ತಾವ್ರಿ, ಎಲ್ಲ ಒಂದೇ, ಎಲ್ಲ ಮಠ ಸಂಬಂಧ ಬಿಡ. ಆ ಮಠದ ವ್ಯವಸ್ಥೆ ಬೇರೆ, ಈ ವ್ಯವಸ್ಥೆ ಬೇರೆ. ಇಲ್ಲಿ ಶಾಖಾ ಮಠಗಳಿಗೆ ಅಷ್ಟೇ ಇಲ್ಲಿ ಸಂಬಂಧ ಇರ್ತದೆ. ಈ ಕಂಪ್ಯೂಟರ್ 63 ಶಾಖಾ ಮಠ ಅದಾವ, 63 ಶಾಖಾ ಮಠ. ಕೆಲ ಮಂದಿ ತಗೊಂಡಾರ, ಆಸ್ತಿ ಹೋಗೈತೆ ಭಾಳ, ಸಾವಿರಾರು ಜಮೀನು ಇರ್ತಕ್ಕ ದೇವರಾಜ ಚೀಫ್ ಮಿನಿಸ್ಟರ್ ಇದ್ರು. ಹೊಲ ಒಡೆಯ ಅಂದ ಕಾಲಕ್ಕೆ ಉಳುವವನೇ ಭೂಮಿ ಒಡೆಯ ಆರ್ಡರ್ ಮಾಡಿದ್ರು. ಜಮೀನ್ದಾರಿ ಪದ್ಧತಿ ಹೋಯ್ತು. ಅವಾಗ ಎಲ್ಲ ಭೂಮಿ ಹೋದ್ ವಿಷಯ ಹೇಳ್ತೀನಿ. ಈ ಬರೋ ಕಾಲಕ್ಕೆ ಗವಿಸಿದ್ದೇಶ್ವರ ಯಾವ ಮಾಡಿದ್ರು, ಗವಿ ಮಾಡಿದ್ರು. ಗವಿಸಪ್ಪ ಅವಾಗ ದಾಸೋಹ ಮಾಡಿದ್ರು. ದಾಸೋಹ ಬಹಳ ಪ್ರಾಮುಖ್ಯ ಇಲ್ಲಿ, ಬಡಬಗ್ರು ಬಹಳ ಬಡತನ ಇಲ್ಲಿ. ಇಲ್ಲಿ ಅನ್ನದಾಸೋಹ, ಅಕ್ಷರದಾಸೋಹ, ಅನ್ನದಾಸೋಹ, ಅಧ್ಯಾತ್ಮ, ತ್ರಿವಿಧ ದಾಸೋಹಗಳನ್ನ ನಿರಂತರವಾಗಿ ಎಲ್ಲಾ ತಮ್ಮ ಇವತ್ತು ಸಹ ಮಾಡ್ಕೊಂತ ಬಂದ, ನಿರಂತರ ಮಾಡ್ಕೊಂಡ್ ಬಂದಕ್ಕೆ ಪ್ರಚಾರ ಆಯ್ತು. ಔಷಧಿ ಸೇವಾ ಬಂದ್ರೆ ಬಹಳ ವ್ಯಕ್ತಿ ಇದ್ದ. ಏನ ಅದ್ಭುತ ಕಣ್ಣು ಆಯ್ತ್ರಿ ಅಲ್ರಿ. ಒಬ್ಬ ಕಣ್ಣು ಕೊಟ್ರು, ಅದು ಯಾವ್ದು ಮಾಡ್ತಾ ಮಾಡಿ ಏನು ಮಾಡಿಲ್ಲ, ತಾವೇ ಪವಾಡ ಅಂತ ಅನ್ಸುತ್ತೆ. ನಾವು ಅವ್ರ ಭಕ್ತರಿಗೆ ಅವ್ರ ಭಾವ ಹೆಂಗಿರ್ತ ಅವ್ರ ಪವಾಡ. ವಿದ್ಯಾ ಅಂದ್ರೆ ನಂಬೋದಲ್ಲ, ಇವತ್ತು ಕಾಲ ನಂಬೋದಲ್ಲ. ಆದ್ರೆ ಏನಪ್ಪ ಅಂದ್ರೆ ಶ್ರದ್ಧಾ ಬೇಕಿಲ್ಲ, ಶ್ರದ್ಧಾ ಲೆಕ್ಕದ ಕೆಲಸ. ಇಲ್ಲಿ
ದೇವ್ರ ಮಗಳಿರ್ತಕ್ಕಂಥ ಗ್ರಾಮ ಅವ್ರ ಗೌಡ್ರಿಗೆ ಅವರು ದೊಡ್ಡ ಗೌಡ್ರು. ಆ ಗೌಡಿಗೆ ಬರೇ ಹೆಣ್ಮಕ್ಳಾಯ್ತು. ಬುದ್ಧಿ ನಮ್ಗೆಲ್ಲ ಆದಾಯ ಪ್ರಪಂಚ ಎಲ್ಲ ಕೊಟ್ಟಾನ, ನಮಗೆ ಗಂಡಸಂತ ಕೊಟ್ಟಾನ. ಆತಪ್ಪ ಅಂತ ತಿಳ್ಕೊಂಡು ಅಜ್ಜರಿ ಆಯ್ತು. ಮತ್ತೆ ಆತರ ಮಾಡಿ ಕಾಯಿ ತಗೊಂಡು ಹೋದ್ರಿ. ಮಳೆ ಹೊರತಾ ಹೆಣ್ಮಗಳು ಹಡಿದ್ರು. ಮತ್ತೆ ಹೆಣ್ಣು ಕೂತಾರೆ. ಮತ್ತೆ ಹೆಣ್ಣು ಕೊಡ್ತಾ ಆ ಗೌಡ್ರು ಅದ್ಕೊಂತ ಬಂದ ಬುದ್ಧಿ ತಾವು ಅಪ್ಪಣೆ ಮಾಡಿದ್ರಿ ಗಂಡು ಕೂಸ ಆಗತ್ತೆ ಅಂತ ತಿಳ್ಕೊಂಡು ಗಂಡು ಕೂಸ ಗಂಡಾಗದ ಅಲ್ಲಿ ಚೆಂಬಸ ಮಾಸ್ತ ಮಾಡಿ ಕೇಳ್ತಾರ. ಅಲ್ಲಿ ಗೊತ್ತಿದ್ರು ಮಗಳಿದ್ರು. ಅವ್ರಂದ್ರು ಗೌಡ್ರ ಹಂಗ ಮಾತಾಡ್ಬೇಡ್ರಿ, ನಮ್ಮ ಮದ್ದವ್ರು ಎಂದು ಸುಳ್ಳು ಮಾತಾಡಲ್ಲ, ಸಿಟಿ ಮಾತಾಡಾಗಿಲ್ಲ, ನೀವು ಸರಿಯಾಗಿ ನೋಡಿದ್ರೆ ಇಲ್ಲ, ಯಾವ ಕಾಲಕ್ಕೂ ಸುಳ್ಳ ಗಸಿದ ಗದ್ದಿ ಒಳಗ ಸ್ವಾಮಿಗಳು ಎಂದು ಸುಳ್ಳು ಮಾತಾಡಾಗಿಲ್ಲ. ನೋಡುತ್ತೆ ಗಸಿದಸ್ತರು ಹೇಳ್ತಾರೆ ಹೋಗಿ ನೋಡಂತೆ. ಮತ್ತೆ ಆತ ಹೋಗ್ರಿ ಹೋದ್ ನೋಡ್ತಾನ ಆ ಹೆಣ್ಣು ಕೂಸು ಗಂಡ ಆಗಿತ್ತು. ಮುಂದೆ ಗಂಡ ಹೆಂಡತಿ ಬಂದ್ರು, ನಡ್ಕೊಂಡ್ರು, ಮತ್ತೆ ಗಂಡು ಈಗ ಹೆಣ್ಣು ಕೂಸು ಗಂಡ ಆಗಿತ್ತು. ಬಹಳ ಅದ್ಭುತವಾಗುತ್ತೆ. ನಾವ್ರು ಬಂದ್ರು, ನಾವ್ರಿಗೆ ಕುಟ್ರೋಗಾಗಿತ್ತು, ನಾವ್ರ ಕಾಲ ಬಟ್ಟಿದ್ರು. ಮುಂದೆ ಕಾಲ ಬಂದ್ರು, ಏನೊಬ್ಬ ಅಲ್ಲಿ ಕಾಲ ಕೆಲಸ ಮಾಡೋದು ಬುದ್ಧಿ ಅಲ್ಲಿ ಯಾಕೆ ತೋರಿಸ್ತೀರಿ ನೀವು, ತೋರ್ಸಂತ ಹೋಗ್ಬೇಡ್ರಿ. ಒಪ್ಪಳದ ಅಜ್ಜರು ಭಾಳ ಸಣ್ಣ ಶ್ರದ್ಧಾವಂತ ಅದಾರ. ಮತ್ತೆ ಕಿವಿ ಬಿತ್ತಗ ಗೀತ ಕರ್ಕೊಂಡ ಮಂದಿ ಕರ್ಕೊಂಡು ಕಪ್ಪಳಿಗೆ ಬಂದ. ಏನ್ ಮಾಡಿದ್ರು ತಮ್ಮ ಗೌಡ್ರು ಬರ್ತಾನಲ್ಲ ಗೌಡ್ರು ಅವ್ರು ಇವ್ರು ಮೊದ್ಲು ಜಮಾಯಿಸಿ ವ್ಯವಸ್ಥೆ ಮಾಡಿದ್ರು. ಅನ್ಕೊಂಡು ಏನ್ ಹೇಳಿದ್ರು, ನಾಳೆ ಮಠಕ್ಕೆ ಹೋಗ್ತೀನಪ್ಪ, ಮೇಲೆ ಬಂದಾರ, ರಾಜೇ ಬಂದಾರ, ದರ್ಶನ ಬರ್ತಾನೆ ಅಂತ ಗೌಡ್ರು ಮೊದ್ಲು ಅಲ್ಲಿ ಭಾಳ ದೊಡ್ಡಿದ್ರು. ಆ ಕಾಲಕ್ಕನ ರಾಜ ಅಂದ್ರೆ ಫುಲ್ ಪವರ್ ಆ ಕಾಲಕ್ಕನ ಅಂದ್ರೆ ರಾಜ ಹೋಗಿದ್ರು. ಅಂದ್ಕಡೆ ಗವಿಸಿದ್ದೇಶ್ವರ ಅಜ್ಜರಿದ್ರು. ಅಂದ್ರೆ ರಾಜ ಬರ್ತಾಂದ್ರೆ ನೀರು ಹೊಡೆದು ಅದು ಮಾಡಿ ಹುಣಸಾಳ ಗೌಡ್ರಿಗೆ ಹೆಣ್ಣು ಕೂಸುಗಳು ಮಾಡಿದಂತ ಒಂದು ಪವಾಡಗಳನ್ನು ಈ ರಾಜ ಹೇಳಿದ್ದೀನಿ. ಅನಂತರ ಅನೇಕ ಪವಾಡಗಳು ಗವಿಸಿದ್ದೇಶ್ವರ ಮಾಡಿರ್ತಕ್ಕಂಥವ್ರು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೈದರಾಬಾದ್ ನೌಕರಿಗೆ ಒಂದು ಆರಾಮ್ ಇದ್ದಿಲ್ಲ. ಅವ್ರು ಹೈದರಾಬಾದ್ ಕಪ್ಪಳಿಗೆ ಬಂದು ಟ್ರೈನ್ ಮಟ್ಟಕ್ಕೆ ಬರ್ತಂತ ಹೇಳಿದ್ರು. ಬಂದ ಕೂಡ ಬಹಳಷ್ಟು ಅಜ್ಜರು ವ್ಯವಸ್ಥೆ ಹೇಳಿದ್ರು. ಅಜ್ಜರು ಹೇಳಿದ್ರು ಬರ್ಲಪ್ಪ ಅಂತ ತಿಳ್ಕೊಂಡು. ಆದ್ರೆ ಅಜ್ಜರು ಬಂದವ್ರಿಗೆ ಸ್ವಾಗತ ಮಾಡಕ್ ಕದಾಯಿ ಕೊಟ್ರು. ಸ್ವಾಮಿಗಳು ಹೈದರಾಬಾದ್ ಬರ್ತಾರೆ, ನಾವು ಸ್ವಾಗತ ಮಾಡೋದು ಬಿಟ್ಟು ವೆಲ್ಕಮ್ ಮಾಡ್ಬಿಟ್ಟು ಬಾಳ ಹಾಕ್ಯಾರ ಅಂತ ಆಚೆ ಜನರ ಏನ್ ಮಾಡ್ತಾನ ಬಿಡಪ್ಪ ರಾಜ ಅದ್ದವ್ರಿಗೆ ಏನ್ ಮಾಡ್ತಾನೆ ಏನ್ ಮಾಡಿದ. ಅದ್ರ ಮೇಲೆ ಹರಿ ಹಾರಿಲ್ಲ, ಅಲ್ಲಿ ಬಾಗಲ್ದಾಗ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಇರ್ತಕ್ಕಂಥ ಧೂಳನ್ನು ಹಣಿಗೆ ಹಚ್ಕೊಂಡು ಹೋದ. ಅವತ್ತು ಹೋಗಿ ಹಚ್ಕೊಂಡು ಹೋಗಿ ಮಕ್ಕೊಂಡ ಸುಖವಾಗಿ ನಿದ್ದೆ ಬಂತು. ತಿಳ್ಕೊಂಡು ಮಹಾಮಹಿಳೆ ತಿಳ್ಕೊಂಡು ಒಂದಿನ ಅಲ್ಲ, 2 ದಿನ ಇಲ್ಲ, 4-5 ದಿನ ಮೇಲೆ ಹೀಗೆ ಬಂದು ನಮಸ್ಕಾರ ಮಾಡಕ್ ಹೋದ. ದಿನ ಸಾಮಾನ್ಯ ವ್ಯಕ್ತಿ ಹೋದಾಗ ಬರೆಗಾಲಿಂದ ಹೋದ. ರಾಜನಿಗೆ ಬೇಕಾದ ಮತ್ತೆ ಪರಿವಾರ ಇತ್ತು, ಆದ್ರೆ ರಾಜ ಹಂಗ ಹೋಗಿಲ್ಲ, ಶ್ರದ್ಧಾ ನಡ್ಕೊಂತ ಹೋದ. ಮುಂದೆ ರಾಜರು ಇವ್ರಿಗೆ ಘೋಷಿತ ಮಾಡಿದ್ರು. ನಿಜವಾಗಿ ಭಕ್ತ ಅಂತ ತಿಳ್ಕೊಂಡ ಮೇಲೆ ಭಾರತ ಏನಿದೆ ಖುಷಿಯಾದ ಖುಷಿಯಾಗಿ ನಾವು ಬೇಕಂತ ಮಾಡಿಲ್ಲ, ಅವ್ರು ತಿಳ್ಕೊಂಡ್ರು ಶ್ರದ್ಧೆ ಐತಿವ್ರ ಅಂತ ಪರೀಕ್ಷೆ ಮಾಡಿ ಬಂದ್ರು. ಆ ಶ್ರದ್ಧೆ ಅಂತ ತಿಳ್ಕೊಂಡ್ಮೇಲೆ ಅಜ್ಜರು ಹೇಳಿದ್ರು, ಆತಪ್ಪ ನೀವು ಆರಾಮಾಗ್ತದೆ, ಪ್ರಾಬ್ಲಮ್ ಇಲ್ಲ, ಅಲ್ಲಿ ಏನು ಸಮಸ್ಯೆಗಳಿಲ್ಲ, ನಮ್ಮ ಗೋಮಡಿರ್ತಕ್ಕಂಥ ರಬ್ಬಳಿ ಪ್ರಸಾದ ಸ್ವೀಕಾರ ಮಾಡ್ರಿ. ಅದೇ ಮತ್ತೆ ಅವ್ರು ವರ್ಷ ಕೊಟ್ರೆ ನಾನು ಮುಂದೆ ಪ್ರಸಾದ ಸ್ವೀಕಾರ ಮಾಡಿದೆ ಅಂತ ಹೇಳಿ ಅವನು ಗುಣಮುಖನಾದ. ಗುಣಮುಖ ಆದ್ಮೇಲೆ ಮಠದ ಸಲುವಾಗಿ 4 ಗ್ರಾಮನ ಹಿರೇಬನಾಡು, ಕಾಸರಕಂಡಿ, ಮಂಡ್ಲೇಗೇರಿ, ಬನ್ನಿಕೊಪ್ಪ, ಸಿಂಧಗಲ್ ಗ್ರಾಮಗಳನ್ನ ಹಾಕೊಟ್ಟ. 800 ಎಕರೆಗಿಂತ ಹೆಚ್ಚಿನ ಕೊಟ್ಟು ಕೂಡ ಅಜ್ಜರೇಂದ್ರ ಬಹಳ ಬಹಳ ಕೊಟ್ಟರು. ಅದು ಮಂದಿ ಹಿಂದಿರ್ತಕ್ಕಂಥ ಗೌಡರಿಗೆ ಬುದ್ಧಿ ತೋಳ್ರಿ ನಮ್ಮ ಬೇಡ ನಿಮಗಲ್ಲಿ ಕೊಟ್ಟಿದ್ದವರು ನಿಮ್ಮ ವೈಯಕ್ತಿಕ ಅಲ್ಲ, ಇನ್ನಿಂತ ದಾಸೋಹ ಕೊಡ್ರಿ, ಮಕ್ಕಳು ಕೊಡ್ರಿ, ದಾನ ಮಾಡಿ. ಅವಾಗ ತಗೊಂಡ್ರು ಅಜ್ಜರು. ತಗೊಂಡ ಮುಂದೆ ದಾಸೋಹ ಮಾಡ್ಕೊಂತ ಬಂದ್ರು. ಬಂದ್ಮೇಲೆ ಈ ರೀತಿ ಪ್ರಕಾರ ದಾಸೋಹ ನಿರಂತರ ತಾರೀಖೆ ನವಾಬನಪ್ಪ ಅಂದ್ರೆ ದಾನ ಮಾಡ್ಕೊಂತ ಕೊಟ್ಟ ಶಾಸನ ಕೂಡ ಇದಾಗುತ್ತೆ. ದಾನ ಶಾಸನ ಎಲ್ಲಿ ಇದರಲ್ಲಿ ಗವಿಮಠದಲ್ಲಿ ಒಂದು ಹಾಡೆ ಕೊಟ್ಟರು.
ಯಾಕಂದ್ರೆ ನಿರಂತರವಾಗಿ ಸಾಗಬೇಕು, ದಾಸೋಹ ಸಾಗಬೇಕು, ಸಂತರು ಇವತ್ತು ಕರಿತಾ ಬರುತ್ತೆ ತಿಳ್ಕೊಂಡು ಆ ಶಾಸನಗಳು ಕೊಟ್ಟು ಆ ಪ್ರಕಾರ ನಡ್ಕೊಂಡು ಮುಂದೆ ಅವಶ್ಯ ಬೇರೆ ಎಲ್ಲ ಹೊರಗಡೆ ಹೋಗಿ ಯಾಕೆ ಹೋಗಿ ಅಂದ್ರೆ ಕರೆಂಟ್ ಆಗ್ತು ಸರ್ಕಾರ ಬದಲಾಗ್ತದೆ ಏನೋ ಬಂತು ಅವೆಲ್ಲ ಆ ವಿಷಯ ಬೇರೆ. ಯಾವ ಜಮೀನ ಮಾಡಿದ ಉಳಿದಿಲ್ಲ ಸರ್ಕಾರ ಆಡಳಿತ ಮಾಡ್ತಕ್ಕಂಥವ್ರು ವ್ಯವಸ್ಥೆ ಮಾಡ್ತಕ್ಕಂಥವ್ರು ಟೆನೆಂಟ್ ಹೊಲ ಮಾಡ್ತಕ್ಕಂಥವ್ರು ತೊಗೊಂಡ್ರಪ್ಪ ಅಂತ ಅರ್ಧ ರೂಪಾಯಿ ಅವ್ರಿಗೆ ಆಗಲಪ್ಪ ಅಂತ ತಿಳ್ಕೊಂಡು 800 ಎಕರೆ ಜಮೀನು ಇದೆ ಹೇಳಿದ್ರಲ್ಲ ಸರ್, ಹಿರೇಬದ್ನಾಳ ಕಾಸನಕಂಡಿ, ಮಂಡಿಗೇರಿ, ಬನ್ನಿಕೊಪ್ಪ, ಸಿಂಧೋಗಿ, ಆಮೇಲೆ ಎಲ್ಲ 63 ಶಾಖಾ ಮಠ, ಶಾಖಾ ಮಠ ಅಷ್ಟು ಆಸ್ತಿ ಇತ್ತು. ಅಷ್ಟು ಆಸ್ತಿ ಬಿಡಾಳು ಬಿಕ್ಬಿಡಾಳು ಎಲ್ಲಾ ಕಡೆ ನಾವು 63 ಶಾಂತಗೇರಿ, ಇಟಗಿ, ಹೂನಡಗಲಿ ಎಲ್ಲ ಮಠದ ಎಲ್ಲ ಆಸ್ತಿ. ಕೊಪ್ಪಳ ಬಂದ್ಬಿಟ್ಟು ಇದೆಲ್ಲ ಇದೇದು ಇದ್ರ ಹತ್ರ ಏನ್ ಹೇಳಿದ್ರಲ್ಲ ಮಳೆ ಮಲ್ಲಪ್ಪನ ಕಡೆ ಅಲ್ಲಿ ಹಳೆ ಕೊಪ್ಪಳ, ನಿಜವಾದ ಕೊಪ್ಪಳ ಅಂದ್ರೆ ಇದಾಗಲಿ ಸರ್. ಈ ಗೌಡು ಮನೆ ಅದಲ್ಲ, ಗೌಡು ಮುಂದೆ ಹಂದಿಕೆರೆ ಅಂತ ಬರ್ತದ, ಹುಲಿಕೆರೆ ಮಳೆ ಮಳೇಶ್ವರ ಟೆಂಪಲ್ ಅದು ಮೊದಲ ಕೊಪ್ಪಳ ಅಲ್ಲಿ ಇತ್ತು. ಮಂಗಳಾಪುರದ ಅಲ್ಲ, ಮಂಗಳಾಪುರ ಕಿತ್ತೋಗದೆ ಗೌಡ್ರು ಆಕಳು ಯಾಕೆ ಬೇಕು ಹೋಗುದಂದ್ರೆ ಅಲ್ಲಿ ತೆಲ್ಲಿ ಮಠ, ಇಲ್ಲಿ ಕೊಪ್ಪಳ 100,000 ಆಕಳು ಇದು ಗೌಂಡ ಶಬ್ದ ಅಂಬುದು ಗೋಗುಂಡ ಗೌಡ ಅಂತ ಆಗ್ಯಾರ ಅಂತ ಆಕಳುಗಳು ಹೊತ್ತು ಸಾವಿರಾರು ಬಹಳ ಆಕಳು ಇಡೀ ನಾಡಿಗೆ ಪ್ರಸಿದ್ಧ. ಈ ಮನಿ ಇರುದು ಇಷ್ಟ ಇದು, ಈ ಮನಿ ಇಷ್ಟ ಸಂಬಂಧ ಇರುದು ಇಷ್ಟು ಅವ್ರದ ಒಂದ್ ಕಾಲಕ್ಕೆ ಈ ಭಾಗ ಪೂರಾ ಇವೆಲ್ಲ ಮನಿ ಇಲ್ಲಿ ಮಡನ್ನ ಗೋಯಿ ಮಡ ಬಾಗಿಲು ಮಡ ಇದೆಲ್ಲ ಪೂರ ಹೊಲನ ಇದೆಲ್ಲ ಕಾಲಕ್ಕೆ ದೊಡ್ಡ ಮನಸ್ಸು ಗೌಡ್ರು ದೊಡ್ಡ ಬಂದು ತಿಳ್ಕೊಂಡ್ಬಿಟ್ರು. ಮುಂದೆ ಗೌಡ್ರು ಯಾವ್ದು ಅವರೇ ಕೊಟ್ಬಿಟ್ರೆ ನಿಜವಾಗಿ ಅವ್ರ ಮನೆಗೆ ಯಾವ ಅಲ್ಲಿವೆಲ್ಲ ಗೌಡ್ರದು ಆಸ್ತಿ ನಮ್ಗೆಲ್ಲ ಕೊಡ್ತದ. ಇತಿಹಾಸ ಇದೆ, ಸಾಹಿತ್ಯದಾಗ ಆ ವಿಷಯ ಬೇರೆ. ಆಮೇಲೆ ಹೇಳಿದ್ರಲ್ಲ ಡಿ ಸಿ ಆಫೀಸ್ ವರೆಗೆ ಎಲ್ಲ ಕಾಲಕ್ಕೆ ಡಿ ಸಿ ಆಫೀಸ್ ಇರ್ತಕ್ಕಂಥ ಹೊಲ ಏನು ಗರ್ಭ ಅಂತ ಇಲ್ಲ ಅವಾಗ ಆಗ್ತೀನಿ ಹಾಸ್ಪಿಟ್ಲ್ ಉಳಿದು ಡಿ ಸಿ ಆಫೀಸ್ ಎಲ್ಲ ಆಫೀಸ್ ಇದು ಅಲ್ಲ. ಅದೇ ಹೊಲ ಏನಪ್ಪ ಅಂದ್ರೆ ಗೌಡ್ರು ತಮ್ಮ ಇಲ್ಲಿ ಇದ್ದಾಗ ತಪ್ಪಿಂದ್ರ ಅವ್ರು ಕರ್ಕೊಂಡು ಹೋದ್ರು. ಮಕ್ಕಳು ನೋಡಿದ್ರು 8 ಎತ್ತು ನೀರು ಹೊಡ್ತಕ್ಕಂಥ ಗೌಡ್ರು ಎತ್ತ ಜೋಪಾಲು ತಪ್ಪಿದ್ರೆ ಹೊಡೆ ಏನ್ ಮಾಡಿದ್ವಿ ಮಿಣಿ ಹರಿದು ಹೊತ್ತು ಮುಂದಕ್ಕೆ ಹೋಗೋದು ಬಾಯಿಗೆ ತಮ್ಮ ಅಂತ ಅಜ್ಜರು ಏನಾಗದ ಮುಂದಕ್ಕೆ ಹೋಗಿ ಬುದ್ಧಿ ಒಂದೇ 8 ಎತ್ತು ಕಟ್ಟದು ಒಂದ ಅಲ್ಲಿ 8 ಎತ್ತು ಕಟ್ಟು ಮುಂದಕ್ಕೆ ಒಂದು ಎತ್ತು ಕಟ್ಟಿದ್ರು ಅಜ್ಜರು ಹೊಡಿ ಅಂತ ಹೊಡೆದ್ರು. ಒಂದ ಎತ್ತ ಇಡೀ ಹೊಲನ ಹರಿಬಿಟ್ಟು 8 ಎತ್ತು ನೇಗಿಲ ಹರ್ಕೊಂಡು ಬರ್ತದೆ. ತಾವು ಆರಾಮ್ ಪೂಜೆ ಕುತ್ಕೊಂಡು ಗೌಡ್ರು ಏನಪ್ಪ ಮರ ಎಂತ ಮಹಾಪುರುಷದ ಹಿಂದೆ ಪಾತುಳಿಯಿಂದ 8 ಎತ್ತು ಹೇಳ್ತಕ್ಕಂಥ ಒಂದೇ 8 ಎತ್ತಲ್ಲ. ಆಮೇಲೆ ಇನ್ನೊಂದು ಕುಂಟೆ ಎತ್ತಿಂದ ಹೊಡಿ ಅಂತಾರಲ್ಲ, ಅಷ್ಟು ಸಿದ್ಧಿ ಪುತ್ರರು ಸಾಮಾನ್ಯ ಒಂದೇ ತೊಳೆದ ಅರ್ಥನ ಅಂದ್ರೆ ಅಷ್ಟು ಶಕ್ತಿ ತುಂಬತಕ್ಕಂತ ಸಾಮರ್ಥ್ಯ ಅವ್ರಿಗೆ ಇತ್ತು. ಮಂತ್ರ ಮಾಡೋದು, ಮಾಯ ಮಾಡೋದು, ಬುದ್ಧಿ ಮಾಡೋದು ಅಲ್ಲ, ಲಿಂಗ ಸಮರ್ಥರಾಗಿದ್ರು, ಧ್ಯಾನ ಮಾಡಿದ್ರು, ಅಲ್ಲ ಕ್ರಿಯೆ. ಅದು ಮಕ್ಕೊಂಡಿದ್ರು ದಿನ ಮಲಗ ಮಕ್ಕ ಮೇಲೆ ಬಿಡಿ ಬಿಡಿ ಮಕ್ಕೊಂಡಾರ ಗೌಡ್ರು ಅಯ್ಯಪ್ಪ ಸುಮ್ರ ಗಪ್ಪರು ಹಿಂದಿರ ಬುದ್ಧಿ ಗೌಡ್ರ ಹಾವು ಮುಂದೆ ಎದ್ದ ಮೇಲೆ ಅಜ್ಜರ ಬುದ್ಧಿ ನೀವು ಮಕ್ಕೊಂಡಿದ್ರಿ ಹಾವು. ಹೌದಪ್ಪ ಅವು ಏನಪ್ಪ ಮಾಡುತ್ತೆ, ಅವು ಫಸ್ಟ್ ಪಾಠ ಬರ್ತಾವ, ಅವು ತಮ್ಮ ಅವು ಮಾಡಿ ನಮ್ಮ ಕೆಲಸ ಮಾಡ್ತಾನೆ. ಹೆಂಗ ಪರಿವರ್ತನೆ ಅವರೆಲ್ಲ ನಮ್ಮ ಸಿನಿಮಾ ಹಾವಾಗದ ಬಂದು ನಮ್ಗೆ ಸಾಮಾನ್ಯ ಕಲ್ಪನೆ ಅಂದ್ರೆ ಜನಸಾಮಾನ್ಯ ಕಲ್ಪನೆ ಕೊಡ್ತದೆ. ಯಾರು ತಲೆ ಮೇಲೆ ಹಾವು ಮಾಡ್ತಾರೆ ಮುಂದೆ ದೊಡ್ಡ ಯೋಗ ಅಂದ್ರೆ ಈ ಕಾಲಕ್ಕೆ ಬಲ್ಕಿಗರಿ ಐತಂದ್ರೆ ಬಲ್ಕೆ ಮರಿತಾನೆ ಏನೋ ನಮ್ಮಲ್ಲಿ ಪಂಚಾಂಗ ಹೇಳ್ತಾರೆ. ಆ ಮಾತು ಬಯಸಪ್ಪ ನಿಜವಾಗಿರ್ತಕ್ಕಂಥ ಅದೈತೆ ಮುಂದೆ ಪಾಲಿಕೆ ಮಾಡೋದು ದೊಡ್ಡ ಸಮಸ್ಯೆ. ಈಗ ಅವಾಗೆಲ್ಲ ನಾವೊಬ್ಬನಿಗೆ ಕೊಟ್ಟು ಸರ್ ಅಮಾವಾಸ್ಯ ಚಂದ್ರ ಯಾರು ತೋರಿಸ್ತಾರ ಅಸಾಧ್ಯ, ಅದು ಅಸಾಧ್ಯ, ಪ್ರಕೃತಿ ವಿರುದ್ಧ ಅಂತ ಅಮಾವಾಸ್ಯ ಚಂದ್ರನ ತೋರಿಸ್ತಾರೆ. ಧ್ಯಾನ ಮಾಡ್ತಾ ಉತ್ತರಾಖಂಡ ಮೇಲೆ ಹೋಗಿದ ಒಬ್ಬ ಬ್ರಾಹ್ಮಣ ಹೋಗಿದ ಏನ್ರಿ ಇವತ್ತು ಅಮಾವಾಸ್ಯ ಅಂತ ಹೊಣೆ ಅಂತ ಹೇಳಿದ ಬಾಯಿ ತಪ್ಪು ಹೇಳಿದ ಎದ್ಕೊಂಡು ರೊಕ್ಕ ಸೇರಿ ಹೇಳಿದ್ದ. ಮುಂದೆ ಅಮಾವಾಸ್ಯ ಕರ್ಕೊಂಬ ಅಂತಿದ್ದ. ಅಮಾವಾಸ್ಯ ಎಲ್ಲ ಮ್ಯಾಗ ಗುಡಿ ಕರ್ಕೊಂಡು ಹೋಗಿ ಆ ಉತ್ತರಾಖಂಡ ಧ್ಯಾನ ಮಾಡಿ ತೋರಿದ ಚಂದ್ರ ದರ್ಶನ. ಈಗ ಅನೇಕ
ಮಾಡಿದ್ದು ಅಮ್ಮ ಮಾಡಿದ್ರು ಚಿಂತೆಗೆ ಹೋದ್ರು. ಒಬ್ಬ ಹೊರದಾಗ ಏನು ಬೆಳೆದ್ರಿ ಬುದ್ಧಿ ಅಂತ ಅಂದ. ಏನು ಚಲೋ ಆಗಿ ಧ್ಯಾನೋತ್ಸವ ಮಾಡಿ ಅಂತ 16 ಚೀಲ 24 ಚೀಲ ಆಗಿಬಿಟ್ಟಿದ್ರು ಪಾದಯಾತ್ರಿಕ. ಈ ಚಂದ್ರ ಇದಾಗಿದ್ದು ಅದು ಧ್ಯಾನ ಮಾಡಿ ಅದನ್ನ ರುದ್ರಾಕ್ಷಿ ಆಕಾಶ ಕಡೆ ಧ್ಯಾನ ಮಾಡಿದ್ರು, ಪೂಜಾ ಮಾಡಿದ್ರು. ವರ್ಷದಪ್ಪ ನೋಡ್ಪ ಜನರಿಗೆ ಪಾಪ ಏನೋ ತಪ್ಪ ಏನ ಬ್ರಾಹ್ಮಣ ಆಚಾರ ಲೋಕದರ್ಶಕ ಅಂತ ತಿಳ್ಕೊಂಡು ನಾಳೆ ಧ್ಯಾನ ಮಾಡ್ತಾರೆ. ಎಲ್ಲ ಮಂದಿ ಗುಡಿ ಮ್ಯಾಲ ಕರ್ಕೊಂಡೋದ್ರು, ಕರ್ಕೊಂಡೋದು ಕರ್ಕೊಂಡೋಗಿ ನಾನು ನೋಡ್ರಿ ಜೀವ ಅಂತ ತಿಳ್ಕೊಂಡು ರುದ್ರಾಕ್ಷಿ ತುಡಿದ್ರು ಏನ್ ಮಾಡಿದ್ರು ಗೊತ್ತಿಲ್ಲ. ಮಾಡ್ತಾರೆ ಇಡೀ ಬ್ರಹ್ಮಾಂಡ ಹುಣ್ಣಿಮೆ ಬೆಳ್ಳಂ ಬೆಳಗಾಗ್ಬಿಟ್ಟು ಒಂದಲ್ಲ ಅನೇಕ ಕೊಡುಗೆ ಮಾಡ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿ ನೋಡಿ ಅಂದ್ರೆ ಅವ್ರು ಆ ಗುರುಗಳಿಗೆ ಚಾನ್ಸ್ ಮಾತ್ರ ಅಂತಾರೆ ಬುದ್ಧಿ ಅಂತಪ್ಪ ಪಾಸ್ ಚಲೋ ಇದ್ದೀನಿ ನೀನು, ನಾವೆಲ್ಲ ಬರೀ ಪೂಜೆ ಮಾಡ್ಕೊಂತ ಕೊಂಡಿರ್ತೀವಿ ಮ್ಯಾಗಿದ್ದೆ ನೀವು ಮಾಡ್ಕೊಂಡು ಹೋಗಪ್ಪ ಅಂತ ಪೂಜೆ ಮಾಡ್ತಿಕೊಂಡಿರ್ದು 4 ಜನ ಬರಗಲ್ಲ ಅಂತಂದ್ರೆ ಅವಾಗ ನಾವು ನಿವೇದನೆ ಮಾಡ್ಕೊಂತ ಅಂದ್ರು. ಗುರುಗಳು ಯಾವಾಗ ಹೇಳಿದ್ರು 10ನೇ ಶ್ರೀಗಳು ಚನ್ನಬಸವ ಶ್ರೀಗಳು ಹೇಳಿದಾಗ ಮಂಚಿ ಬಾಣ ಅಂದ್ಕೊಂಡ್ಬಿಟ್ಟೆ. ನಾಳೆ ಗುರುಗಳ ಸೇವೆ ಅಲರ್ಟ್ ಆಗುತ್ತಲ್ಲಪ್ಪ ಅಂತ ತಿಳ್ಕೊಂಡು ಏನ್ ಮಾಡಿದೆ ನಾನು ಅಲ್ಲಿ ಬುದ್ಧಿ ನಾನು ಕರ್ಕೊಂಡ್ ಬಂದಿರಿ. ನೀವು ಸಾಮಾನ್ಯ ವ್ಯಕ್ತಿ ಹಳ್ಳಿಯಾಗಿದ್ದ ನನಗೆ ಜ್ಞಾನ ಕೊಟ್ರಿ, ಬುದ್ಧಿ ಕೊಟ್ರಿ, ಆಚಾರ ಅಂತ ಮಾಡಿ ಅಧಿಕಾರ ಕೊಟ್ರಿ, ನೀವು ನನಗೆ ಸೇವಾ ಕೊಡ ಅಂತಿರಲ್ಲ. ಇಲ್ಲಪ್ಪ ಆಯ್ತು ಪೂಜೆ ಮಾಡ್ಕೊಂತ ಭಾಳ ಅಂದ್ಕೊಂಡು ಎಷ್ಟು ಹೇಳಿ ಗುರುಗಳಿಗೆ ಕೇಳಿಲ್ಲ. ಜವಾಬ್ದಾರಿ ಚಲೋ ಇದೆ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು ಕೇಳಿಲ್ಲ. ಹ್ಞೂ ಅಂದ. ಆದ್ರೆ ಏನ್ ಮಾಡಿದೆ ಗುರುಗಳು ಮಾಡ್ಕೊಂಡು ನಾಲ್ಕು ಸಿಗಲ್ಲ ಅಂತ ತಿಳ್ಕೊಂಡು ಧ್ಯಾನ ಮಾಡಿ ವಿವೇಕ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡು ಒಂದಿನ ಕುಂತು ನುಗ್ಸಿದ್ರು ದಾನ ಮಾಡ್ತಾ ಮಾಡಿ ಇಲ್ಲಿ ಬಂದು ಪಶ್ಚಿಮ ಶಿಖಾ ಚಕ್ರ ಅಂತಾರೆ. ಇಲ್ಲಿ 4 ಇರ್ತವ, ಇಲ್ಲಿ ಮ್ಯಾಲ 2 ಇರ್ತಾರೆ. ದಾನ ಮಾಡ್ತಾ ಇಲ್ಲಿ ಬರ್ತದೆ. ಇಲ್ಲಿ ಮುಖಾಂತರ ಏನಪ್ಪ ಅಂದ್ರೆ ಪ್ರಾಣ ಬಿಡ್ತಾರೆ. ಈ ಪಶ್ಚಿಮ ಚಕ್ರ ಯಾರು ಬಿಡ್ತಾರೆ ಯೋಗಿಗಳು ಸಾಧ್ಯ. ಒಂದು ದಿನ 2 ದಿನ ಒಂದು ಯೋಗ ಮಾಡ್ತಾ ಮುಗಿಸ್ತಾರೆ. ಯೋಗದಲ್ಲಿ ಜೀವಂತ ಸಮಾಧಿ ಲಿಂಗೈಕ್ಯರ ಸಜೀವ ಸಮಾಧಿ ಅದು ಗುರುಗಳು ಏನ್ ಮಾಡಿದ್ರು ಸಾಮಾನ್ಯ ಹೋಗ್ತಿರಪ್ಪ ತಮ್ಮಗ ಗದ್ದಿಗಳ ಆ ಗದ್ದಿಗಳ ಅಲ್ಲಿ ಈಗ 10ನೇ ಶ್ರೀಗಳು ಕಟ್ಟಿಸಿರೋ ಗದ್ದಿಗೆಯಲ್ಲಿ ತನ್ನ ಶಿಕ್ಷಣ ಮಾಡಿದ್ರು. ತನ್ನ ಶಿಷ್ಯ ಕುಂದಿರಿಸಿ ಅದೇ ಸಮಾಧಿ ಕಾರ್ಯ ಮಾಡಿದ್ರು. ಅದ್ಭುತ ಕಾರ್ಯ ಮಾಡಿದ್ರು. ಮಾಡಕ್ಕಂತ ಮಳ್ಳ ಮಾಡ್ತೇವಪ್ಪ ಅಂದ್ರೆ ಮಾಡಿದ ಮೇಲೆ ಸಾಮಾನ್ಯ ಜಾತ್ರೆದಾಗ ಕೊಡ್ತಾರೆ. ಎಲ್ಲ ಮಂದಿ ಜಾತ್ರೆಕ್ಕಿಂತ ಮಹಾ ದೊಡ್ಡ ಜಾತ್ರೆ ಆಗ್ತದೆ. ಅವಾಗ ಬಯಸಿದ ಹೇಳ್ತಾರ ಇದು ಶಾಲಿವಾಹನ ಚಕೆ 1735ನೇ ಸಂವತ್ಸರ ಇಸ್ವಿ ಕೃತಶಕ 1814 ಲಿಂಗೇಕರಾದ್ರು. ಪುಷ್ಯ ಬಹುಳ ಬಿದಿಗೆ ಪುಷ್ಯ ಮಾಸ ಬೌಡಿ ಬಿದಿಗೆ ಅಂತ ಲಿಂಗೇಕರಾದ್ರು. ಅವ್ರು ಇಟ್ಕೊಂಡು ಇವ್ರು ಜಾತ್ರಾ ನಡ್ಕೊಂತ ಬರ್ತದ. ತಾಯಿ ಬಂತು ಮಣ್ಣಾಗಿದ್ದು 2010ನೇ ಜಾತ್ರಾ ಮಹೋತ್ಸವ. ಯಾಕಂದ್ರೆ ಇಷ್ಟು ಲೆಕ್ಕ ಹಾಕೊಂಡ್ರೆ ಅದು ಬರ್ತದೆ. ಈ ಪ್ರಕಾರ ಜಾತ್ರೆ ವಿಷಯ ಮಾಡ್ಕೊಂತ ಬಂದ್ರು. ಮಾಡಿದ ಜಾತ್ರೆ ಇವತ್ತು ನಿರಂತರ ಬಂದ. ಈಗಿನ ಸ್ವಾಮಿಗಳು ಜಾತ್ರೆ ಹೊಸ ಕಲ್ಪನೆ ಮಾಡಿಕೊಟ್ರು, ಹೊಸ ಭಾಷೆ ಬರೆದ್ರು, ಹೊಸ ಇತಿಹಾಸ ಬರೆದ್ರು. ಆ ವಿಷಯ ಬೇರೆ. ಮತ್ತೆ ಈ ಪರಂಪರೆ ಬರ್ತಕ್ಕಂಥದ್ದು 16ನೇ ಮಾಸ ಸ್ವಾಮಿಗಳು ಸ್ಥಾಪನೆ 1905ನೇ ಅಂದ್ರೆ ಖುಷಿ ಮುಡ್ಲಸ್ಕ ಸ್ಥಾಪನೆ ಮಾಡಿದ್ರು. 16ನೇ ಅವ್ರ ಮರ್ಚಾಂತರ ಮಾಸಗಳು ಅವರು ಕಾಶಿ ಯಜ್ಞ ಮಾಡಿದ್ರು. ನಾನು ಒಬ್ಬ ಕಾಶಿಯಾಗ ಓದಿ ಬಂದಿರ ಅಂತ ಎಲ್ಲಾ ಮಂದಿ ಓದಿ ಕೊಡಬೇಕಪ್ಪ, ಜಾನ್ರಿ ಮಾಡ್ಬೇಕು. ಗಂಡಿಗೆ ಹಾಕಿದ್ರೆ ಊಟ ಕೊಟ್ರ ಬಟ್ಟೆ ಒಂದಿನ ಆಗ್ತದೆ. ಅವ್ರು ಶಿಕ್ಷಣ ಕೊಟ್ರಪ್ಪ ಅಂದ್ರೆ ನಿರಂತರ ಬದುಕಪ್ಪ ಸಾಕ್ತದ. ಅವ್ರ ಜೀವನ ಬರೀ ಊಟ ಒಂದು ಹೊಟ್ಟು ತುಂಬುತ್ತದೆ. ಊಟಕ್ಕೆ ಒಳ್ಳಂತ ಮಾಡ್ತೀವಿ. ಒಂದು ಹೊಟ್ಟು 4 ಕೊಡ್ತಿದ್ದಾಗುತ್ತೆ. ನಾಳೆ ಮುಂದಕ್ಕೆ ಭವಿಷ್ಯ ಬರೋ ಯಾರು ಶಿಕ್ಷಣ ಅರಿವಿಂಗ ಅಡಿಗಲ್ಲು ತಿಳಿವಿಂಗ ತಳ ಇದೆ ಬಾಳಿಂಗ ಒಡನ ಶಿಕ್ಷಣ. ಶಿಕ್ಷಣ ಯಾರಿಗೆ ಕೊಡ್ತಾರ ಸರ್ವಾಂಗ ಅಂತ ಆಗುತ್ತೆ. ಶಿಕ್ಷಣ ಸಿಕ್ತು ಅಂದ್ರೆ ಮನುಷ್ಯ ಬದುಕಬಲ್ಲ ಅಂತ. ಶಿಕ್ಷಣ ಮೂಲ ಆಧಾರ. ಶಿಕ್ಷಣ ಬರೀ ಕಳ್ಸೋದಲ್ಲ, ಅವ್ರು ಪರಿಪೂರ್ಣ ವ್ಯಕ್ತಿನ ಮಾಡೋದು, ಜ್ಞಾನವಂತರನ್ನ ಮಾಡೋದು. ಬಡಾರ ಎಲ್ಲ ಚೀಲ ತುಂಬೋದಲ್ಲ, ತಿರ್ಕೋದಲ್ಲ. ಜ್ಞಾನವಂತ ಸರ್ವಾಂಗನ ಉನ್ನತಿ ಯಾವಾಗಾದ್ರೆ ಶಿಕ್ಷಣ ಬೇಕಂದ್ರು.
1915 ಸಂಸ್ಥೆ ಸ್ಥಾಪನೆ ಮಾಡಿದ್ರು, ತಾಪ ಮಾಡಿದ್ರು, ಊರಾಗ ಭಕ್ತರು ಸಹಕಾರ ಕೊಟ್ಟರು, ಸಹಕಾರ ಸಾಧಿಸಿದ್ರು. ಮುಂದೆ ಬೆಳ್ಕೊಂತ ಬೇಕಂತ ಬಂದು ಮತ್ತೆ ಅರ್ಧ ವಿಚಾರ ಮಾಡಿದ್ರು. ಹಂಗೆ ಬರೋದು 1963 ಒಳಗೆ ಟ್ರಸ್ಟ್ ಮಾಡಿದ್ರು. ಮಾಡಿ ಒಂದು ಸಾರಾರಕ್ಕೆ ಬರಬೇಕಂತ ಹೊಲ ಮನೆ ಪದ ಕೊಟ್ಟರು. ಅದನ್ನ ಮಾಡಿ ಟ್ರಸ್ಟ್ ಮಾಡಿ ಕಾಲೇಜ್ ಸ್ಥಾಪನೆ ಮಾಡಿದ್ರು. ಕಾಲೇಜ್ 16ನೇ ಶ್ರೀಗಳು 16 ಅವ್ರು ಮಾಡಿದ್ರು. ಬರೀ ಸಾಲಿ ಮಾಡಿದ್ವಿ. ಹೆಂಗ್ ಬರ್ತಾರೆ ಹಳ್ಳ ಹೋಗ್ತ ಕರ್ಕೊಂಡ್ ಬಂದಿರು. ಬಟ್ಟೆ ಕೊಟ್ರು, ಅವ್ರಿಗೆ ಪ್ಯಾಂಟ್ ಕೊಟ್ರು, ಪೆನ್ ಕೊಟ್ರು, ಪೈಜಾಮ್ ಕೊಟ್ರು, ಎಲ್ಲ ಸಹಾಯ ಮಾಡಿದ್ರು. ಮತ್ತೆ ಇಷ್ಟ ಕೊಟ್ರು ಬೇಕ ಪ್ರಸಾದ ಪುರಿ ಬೋರ್ಡಿಂಗ್ ಮಾಡಿದ್ರು. ರೈತರು ಬಿಟ್ರೆ ಕೊಪ್ಪಳ ಕೊಪ್ಪಳ ಆಗ್ತಾ ದೊಡ್ಡ ಸಾಲಿ ನಮ್ ಗೋಚಿದೇಶ್ವರ ಮಲ್ಟಿಪರ್ಪಸ್ ಹೈಸ್ಕೂಲ್ ಇತ್ತು. ಮೊದಲ ಹೈಸ್ಕೂಲ್ ಅಲ್ಲಿದ್ದು ಗೋಚಿದೇಶ್ವರ ಮಲ್ಟಿಪರ್ಪಸ್ ಹೈಸ್ಕೂಲ್ ಆರಂಭ ಆಗಿತ್ತು. ಮಲ್ಟಿಪಲ್ ಪರ್ಪಸ್ ಅಂತಂದ್ರೆ ಪ್ರೈಮರಿ ಇದು ಮಿಡ್ಲ್ ಕ್ಲಾಸ್ ಮತ್ತು ಹೈಯರ್ ಪ್ರೈಮರಿ ಹೈಸ್ಕೂಲ್ ಈ ತರ ಇತ್ತಂದ್ರೆ ಈಗ ಅವಾಗ ಇವೆಲ್ಲ ನೇಟ್ ಮೇಲೆ ಓದಿ 9th ಇದ್ದವಾಗ 9th ಅಂದ್ರೆ 9th 10th PUC ಆರ್ಟ್ಸ್ ಅಂತ ಅವಾಗ 9th ಗೆ ಬರ್ತಿದ್ದವು. ಈಗ PUC ಸೈನ್ಸ್ ಮಾಡಲ್ಲ, ಅವಾಗ ನಮ್ಗ 9th ಐತಿ. 10th ಗೆ ಮೆಟ್ರಿಕ್ಯುಲೇಷನ್ ಆರ್ಟ್ಸ್ ಸೈನ್ಸ್ ಅಷ್ಟು ಸಿಸ್ಟಮೆಟಿಕ್ ಇರ್ಲಿ. ಅವಾಗಿನ ಶಿಕ್ಷಣ ಅಂದ್ರೆ ಮೆಟ್ರಿಕ್ ಅಂದ್ರೆ ಡಿಗ್ರಿ ತಗೊಂಡಂಗ ಆ ಲೆವೆಲ್ ಶಿಕ್ಷಣ ಇಂಥ ಸಾಲಿ ತಪ್ಪು ಮಾಡಿದ್ರು. ಇವತ್ತಿಗೆ ಬೆಳ್ಕೊಂಡ್ ಬಂದದ. ಆರ್ಟ್ಸ್ ಕಾಲೇಜು, ಕಾಮರ್ಸ್, ಸೈನ್ಸ್, PUC ಎಲ್ಲ ಭಾಳ, ಮೆಡಿಕಲ್ ಕಾಲೇಜು, B.Ed, B.Ed ಮತ್ತೆ ಭಾಳಷ್ಟು ಬೆಳ್ಕೊಂಡು ಬಹಳ ಕಾಳಜಿ ಬೆಳೆದ. ಮತ್ತೆ ಮನೆ ಈಗಿರ್ತಕ್ಕಂಥ ಸ್ವಾಮಿಗಳು 2,500 ಮಹಿಳೆಯರು 90 ಕೋಟಿ ಖರ್ಚು ಮಾಡಿ ಅಲ್ಲಿ ಇದ್ರಾಗ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ. ಅಲ್ಲಿ ವಿದ್ಯಾರ್ಥಿನಿಗೆ ಹೆಣ್ಮಕ್ಳು ಶಿಕ್ಷಣ ಕಲಿಬೇಕು. ಹೆಣ್ಮಕ್ಳಿಂದ ಬರೇ ಲಗ್ನ ಮಾಡಿ ಕೊಡ್ತಾರೆ, ಅದ್ರಲ್ಲಿ ಮಾಡ್ಬಾರ್ದು. ಅವ್ರಿಗೂ ಶಿಕ್ಷಣ ಬರ್ಲಿ, ಮೆಡಿಕಲ್ ಓದ್ಲಿ, ಲಾ ಓದ್ಲಿ, ರಿಸರ್ಚ್ ಮಾಡ್ಲಿ, ವಿಜ್ಞಾನ ತಿಳ್ಕೊಂಡು ಹೆಣ್ಮಕ್ಳಿಗೆ ವಿಶೇಷವಾಗಿ ಅಲ್ಲಿ ದೊಡ್ಡದು 60 ಕೋಟಿ ಖರ್ಚು ಮಾಡಿ ವಿಶೇಷ ವ್ಯವಸ್ಥೆ ಮಾಡಿದೆ. ಇವ್ರಿಗಿರ್ತಕ್ಕಂಥ ಸ್ವಲ್ಪ ಮಾಡಿದ್ರೆ 14 ಮುಂದುವರೆಸ್ಕೊಂಡು ಆಮೇಲೆ ಇಲ್ಲಿ 5,500 ವಿದ್ಯಾರ್ಥಿ ನಿಲಯ ಕೂಡ ಇದೆ. ಈಗ ಕೊಪ್ಪಳ 5 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ಹುಡುಗರಿಗೆ PUC 5ನೇ ತರಗತಿ 5, 6, 7, 8, 9, 10 ಡಿವಿಷನ್ ಅದು. ಒಂದೊಂದು ಕ್ಲಾಸ್ 8, 10 ಡಿವಿಷನ್ ಆಯ್ತು. ಇವತ್ತೆಲ್ಲ 10-20 ಡಿವಿಷನ್ ಆಗಿ ಕರ್ನಾಟಕದ ಎಲ್ಲಾ ಭಾಗದಿಂದ ಬರ್ತಾ ಇದ್ದಾರೆ ಸರ್.
ಇಡೀ ಕರ್ನಾಟಕದಲ್ಲಿ ಬೀದರಿಂದ ಬಂದಾರ, ಪಾಲಿಕೆಯಿಂದ ಬಂದಾರ, ಗೌರ್ಮೆಂಟ್ ಬಂದಾರೆ, ಯಾವುದೇ ಹೊಳೆ ಕೆಲಸಗಲ್ಲ, ಎಲ್ಲರಿಗೂ ಶಿಕ್ಷಣ ಉಚಿತ ಶಿಕ್ಷಣ ಕೊಡ್ತಾರೆ. ಅಷ್ಟೊಂದು ದೊಡ್ಡ ಸಂಸ್ಥೆ ಮಾಡಿದ್ದಾರೆ ಇರ್ತಕ್ಕಂಥ ಸ್ವಾಮಿಗಳು. ಅದಕ್ಕೆ ಈ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಸ್ಟಾಪ್ ಮಾಡಿದ್ರು, ಅದನ್ನ ಬೆಳೆಸುತ್ತಾ ಬಂದ್ರು. ಯಾವ್ದು ಕಾಲೇಜ್ ಮಾಡಿದ್ರು, ಎಲ್ಲ ಮಾಡಿದ್ರು. ಇರ್ತಕ್ಕಂಥ ಸ್ವಾಮಿಗಳು ಅದು ಬಹಳಷ್ಟು ಇವರೆಲ್ಲ ಆಗರಗುಂಡಿ ಗ್ರಾಮದವರು ಈಗಿರೋರು ಓಡ್ಲಿಕ್ಕೆ ಬಂದ್ರು. ಸ್ವಾಮಿಗಳ ಪ್ರೀತಿ ಪಾತ್ರ ಆದ್ರು. ಹೋದ್ರು, BA ಆದ್ರು, MA ಆದ್ರು, MA ಸಂಸ್ಕೃತ, MA ಫಿಲಾಸಫಿ, MA ಇಂಗ್ಲಿಷ್ 3 ಡಿಗ್ರಿ ಪಡ್ಕೊಂಡಿರ್ತಾರೆ. ಒಳ್ಳೆ ವಾಗ್ಮಿಗಳು. ಆಮೇಲೆ ವಿದೇಶಕ್ಕೂ ಹೋಗಿ ಬಂದ್ರಲ್ಲ ಸರ್? ಆಸ್ಟ್ರೇಲಿಯಾಕ್ಕೆ ಏನೋ ಒಂದು ಹೋಗಿದ್ರು, ಹೋಗಿ ಬಂದ್ರು. ವಿದೇಶದ ಉಪನ್ಯಾಸ ಕೊಟ್ಟು ಬಂದ. ಆಸ್ಟ್ರೇಲಿಯಾಕ್ಕೆ ಹೋಗಾರೆ, ಆಮೇಲೆ ಗಲ್ಫ್ ಕಂಟ್ರಿಗೆ ಹೋಗಿ ಬಂದಾರೆ. ಬಸವ ಜಾತ್ ಬಸವ ತತ್ವ ಪ್ರಚಾರಕ್ಕೆ ಬಸವ ಬೇರೆ ಬೇರೆ ಕಡೆ ಹೋಗಿ ಕರ್ಕೊಂಡು ಹೋಗ್ಯಾರ. ಯಾರು ನಮ್ಮಲ್ಲಿ ಭಿನ್ನ ಭೇದ ಯಾರು ಕರೀತಾರ ಅವ್ರಿಲ್ಲ ಅಂತ ಹೇಳ. ಮತ್ತೆ ಅಷ್ಟೇ ಅಲ್ಲ, ವರ್ಷ ಜಾತಿ ಡಿಸೆಂಬರ್ ನಾಡಿನ ಭಾಗದೊಳಗೆ ಬೇರೆ ಬೇರೆ ಭಾಗದೊಳಗೆ ತಿರ್ಗಾಟೆ ಪ್ರವಚನ ಮಾಡಿ ಅಲ್ಲಿ ಮರಾಠಿ ಅಂತ ಜನರು ತಿಳಿಯಕ್ಕೆ ತಿಳ್ಕೊಂಡು 15 ದಿವಸ 20 ಜನರಿಗೆ ಅಲ್ಲಿ ಯೋಗ ಮಾಡಿ ಪ್ರವಚನ ಮಾಡಿ ಜನರನ್ನ ಒಳ್ಳೆ ಸದ್ಬೋಧ ಮಾಡಿ ಒಳ್ಳೆ ಮಾಡ್ತಕ್ಕಂಥ ಕಾರ್ಯ ಮಾಡಿರ್ತಾರೆ. ಜಾತ್ರೆ ಬರೇ ಭಾಷಣ ಮಾಡೋದು, ಹಾಡೋದು ಸಂಗೀತ ಅಲ್ಲ ನೋಡಿ, ಕೃಪಾ ದೃಷ್ಟಿ ಮಾಡಿ. ಕಣ್ಣು ದಾನ, ಕಣ್ಣುಗಳು ಕೊಡ್ರಿ, ಕಣ್ಣು ಸತ್ಮ ಮಣ್ಣ ಮಾಡಬೇಡ್ರಿ, ದಾನ ಮಾಡಿ ಭತ್ತ ಕಣ್ಣು ಹಾಕ್ತಾರೆ, ಭತ್ತ ಕೊಡ್ರಿ. ಆಮೇಲೆ ನೀರಿನ ಫಸಲು, ನೀರಿನ ಕೊಯ್ಲು ಒಂದು ನೀರು ಉಳಿಸ್ಬೇಕು. ಹಿರಿಯರು ಸ್ವಚ್ಛತೆ ಮಾಡಿದ್ರು, ಹಿರಿಯರು ಸ್ವಚ್ಛತೆ ಮಾಡಿದ್ರು. ಅಂಗವಿಕಲಿಗಳ ಗ್ರಾಮ ಮಾಡಿದ್ರು. ಅದ್ರ ದೊಡ್ಡ ಚಲೋತ್ರ ಕನ್ಯಾ ಕೊಡೋದು, ಅಂಗವಿಕಲಿ ಕನ್ಯಾ ಕೊಡ್ತಾರ ಅಂತ ವ್ಯಕ್ತಿಗಳು ವಿಚಾರಕ್ಕೆ ಬಂದು ಜಾತಿ ಮತ ಪದ್ಮ ಅಂತಾರ ಲಗ್ನ ಮಾಡಿಕೊಡ್ತಾರೆ. ಇದೊಂದು ಹೇಳ್ತಾರೆ 2015 ಇಸ್ವಿಯಲ್ಲಿ ರಕ್ತದಾನ ಶಿಬಿರ ಅಂತ ಏನ್ ಮಾಡ್ತಾರ, ಅದು ಭಯಂಕರ 3 ದಿವಸಗಳವರೆಗೆ ನಡೆದಿದ್ರಲ್ಲಿ ಮಠ ಮಾನ್ಯರು ಮೊದಲು ಮಾಡಿ ಅದಕ್ಕೆ ಭಕ್ತಾದಿಗಳಲ್ಲದೆ ಮಠ ಮಾನ್ಯರು ಸ್ವಾಮೀಜಿಗಳೆಲ್ಲ ರಕ್ತದಾನ ಮಾಡಿದ್ರು. ಅಂದ್ರೆ ಒಬ್ಬ ವ್ಯಕ್ತಿನ ಸತ್ತಿಂತ ವ್ಯಕ್ತಿನ ಬದುಕಕ್ ಸಾಧ್ಯ ಇಲ್ಲ, ಆದ್ರೆ ಸಾಯಂತ ವ್ಯಕ್ತಿನ ಬದುಕಿಸಬಹುದು, ಅದನ್ನ ಪುಣ್ಯ ಕಟ್ಕೋಬಹುದು. ಅದಕ್ಕೆ ನೀವೆಲ್ಲರೂ ಭಾಗಿಯಾಗ್ರಿ ಅಂತ ಹೇಳಿ ಒಂದಿಷ್ಟು ಉಪನ್ಯಾಸ ಕೊಡ್ತಾರಂತ ಸರ್ ಅವರು 2015ರಲ್ಲಿ. ಹ್ಞೂ ಸರ್, ಅಜ್ಜರಂತ ಹೇಳ್ಬೇಕೊಂಡ್ರು ರಕ್ತದಾನ ಮಾಡ್ರಿ, ಸತ್ತಂತ ವ್ಯಕ್ತಿ ಬದುಕಿದ ಆಗೋಲ್ಲ, ಸಾಯಂತ ವ್ಯಕ್ತಿಗೆ ರಕ್ತ ಕೊಡ್ರಿ, ಮತ್ತೆ
ದಾನ ಮಾಡಿ ಹಾ 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 ರೊಕ್ಕ ದಾನ ಮಾಡ್ಬೋದು. ಓಹೋ. ಏನು ಬಾಬಾ ಬ್ಲಡ್ ಬ್ಯಾಂಕ್ ರಕ್ತದಾನ ಶಿಬಿರ ಮಾಡೋದು. ಓಹೋ. ಮತ್ತೆ ಆ ದಾನಕ್ಕೆ ಅದು ಬಹಳಷ್ಟು ಮಂದಿ ಅಂತಾರೆ ಬರೀ ಜನಸಾಮ ಕೊಡಿಲ್ಲ, ಹಾ, ಹಾ. ಬರೀ ಹುಡುಗರು ಕೊಡಿಲ್ಲ, ಹಾ, ಹಾ. ಸ್ವಾಮಿಗಳು ಅವರು ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು ಹಾ. ನಿರಂತರ ದಾನ ಮಾಡಿ ಬ್ಲಡ್ ಬ್ಯಾಂಕಿಗೆ ಸಂಗ್ರಹ ಆಯ್ತು. ಹಾ 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 ಮತ್ತೆ ದೇವದಾನ ಕೂಡ ಮಾಡ್ತಾರೆ ಕೆಲ ಮಂದಿ. ನಿಜ ಸರ್ ನಿಜ. ಈಗ ಇಂಥ ನೀರಿನ ಕೊಯ್ಲು, ಹಾ ಹಾ ನೀರು ಮತ್ತೆ ಸಂಗ್ರಹ ಮಾಡೋದು, ನೀರು ವೇಸ್ಟ್ ಹಾ, ಹಾ. ಮಾಡೋದು, ಕೆರೆ ಕುಂಟೆ ಬಾವಿಗಳನ್ನ ಎಲ್ಲ ಸ್ವಚ್ಛತೆ ಗಿಡಗರಿಗೆ ಸ್ವಚ್ಛ ಮಾಡಿದ್ರು, ಹಾ, ಹಾ. ಗಿಡಗರಿಗೆ ಸ್ವಚ್ಛ ಮಾಡಿದ್ರು. ಹಾ, ಹಾ. ಮತ್ತೆ ತಾವೇ ಮಂದಿ ಭಾಷಣ ಮಾಡ್ಲಿ, ಅಸಲು ಹೇಳು ಸತ ಹೇಳಿ ಸ್ವಚ್ಛ ಮಾಡ್ತಿದ್ರು. ನಾವೇ ಇದು ಮಾಡಿ. ಮತ್ತೆ ಇಲ್ಲಿ ಏನಪ್ಪ ಅಂದ್ರೆ ಚೆಕ್ ಡ್ಯಾಮ್ ಕಟ್ಸ್ಕೊಟ್ರಿ ಹಾ, ಹಾ. ಹಿರೇಹಳ್ಳಕ್ಕೆ. ಎಡಕ್ಕ ಬಲಕ್ಕ ಅವ್ರು ಹೊಲದಾಗ ಬೋರ್ ಹಾಕಿದ್ರು, ಹಾ, ಹಾ. ನೀರು ಚಿಮ್ಮಿತು. ಹಾ, ಹಾ. ನೀರು ಯಾವಾಗ ಚಿಮ್ಮಿತು, ಮುಖದಾಗ ರಕ್ತರೆ ಮುಖದಾಗ ನೆಗೆ ಚಿಮ್ಮಿತು. ಸರ್ ಏನೋ ಗೋಪುರ ಕಟ್ಟಬೇಕು ಅನ್ನೋ ಯೋಜನೆ ಇತ್ತು, ಅದ್ರ ಬದಲು ಇದನ್ನ ಜನರಿಗೆ ಹಿರೇಹಳ್ಳಕ್ಕೆ ಇದು ಮಾಡ್ಬೇಕು. ಇಲ್ಲ ಜನರಿಗೆ ಅದು ಹಾ. ಆ ವಿಷಯ ಬೇರೆ, ಅದು ಬೇರೆ. ಜನರಿಗೆ ಅದನ್ನ ಮತ್ತೆ ಮಾಡ್ತಾರೆ ಅವ್ರು. ಹಾ 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 ಮಾಡ್ತಾ ಪರ್ಯಂತ ಮಾಡ್ತಾರೆ, ಹಾ, ಹಾ. ಇಲ್ಲ ಮಂಟಪ ಗೋಪುರ ಮಾಡ್ತಾರೆ. ಒಳ್ಳೇದಾಗುತ್ತೆ. ಮೊದಲ ಅಷ್ಟು ಸುತ್ತಮುತ್ತಲ ಗ್ರಾಮಗಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ರೈತರಿಗೆ ಹಾ. ಕೃಷಿಗೆ ಹಾ. ಒಳ್ಳೆ ಕಾರ್ಯ ಆಗ್ಬೇಕು ಅಂತ ಹಾ, ಹಾ. ಜಲ ಸಂರಕ್ಷಣೆ, ಹಾ. ಮತ್ತೆ ಕೃಪಾದೃಷ್ಟಿ, ಮತ್ತೆ ಕಣ್ಣುಗಳು ಹಾ, ಹಾ. ಇರೋದು, ಇವೆಲ್ಲ ಅಂಗವಿಕಲಿಗೆ ಅಂಗಾಂಗ ದಾನ ಮಾಡೋದು, ಹಾ. ಈಗ ಅನೇಕ ಒಂದು ಶಿಕ್ಷಣ ಕ್ರಾಂತಿ, ಜಲಕ್ರಾಂತಿ, ಎಲ್ಲವನ್ನು ಮಾಡಿ. ಹಸಿರು ಕ್ರಾಂತಿ. ಮತ್ತೆ ಆಮೇಲೆ ಹೆಣ್ಮಕ್ಳಿಗೆ ಲಗ್ನ ಆಗಿರಲಿಲ್ಲ, ಹಾ, ಹಾ. ಬಡವರಿಗೆ ಮೂಕರಿಗೆ ಅಂಗವಿಕಲ ಲಗ್ನ ಮಾಡಿದ್ರು. ಓಹೋ. ಅದು ಚೊಲೋದೆ ಕನ್ಯಾ ಯೋಜನೆ ನೋಡಿ, correct. ಈಗ ಒಳ್ಳೆ ಬಂಗಲೆ ಕಾರ್ಯ ಮಾಡ್ತಕ್ಕಂಥ, ಹಾ, ಹಾ. ಬರೇ ಲಗ್ನ ಮಾಡಕ್ಕೆ ಬಿಡಲ್ಲ, ಹಾ, ಹಾ. ದುಡ್ಕೊಳ್ಳಿಕ್ಕೆ ಅಂದ್ರೆ ಅವ್ರಿಗೆ ಕಣ್ ಕಾಲ ಕುಡಿದ ಅವ್ರಿಗಪ್ಪ ಒಂದು ಮಿಷನ್, ಹಾ, ಹಾ, ಮಿಷನ್ ಹಾ. ಓಹೋ. ಅದೆಲ್ಲ ಅವ್ರ ಮುಂದೆ ಆಗಲಿಕ್ಕೆ ಜೀವನ ಸಾಗ್ಲಿಕ್ಕೆ ಅದೊಂದು ದಾರಿ ಕೂಡ ಮಾಡಿಕೊಡು. ಅದಕ್ಕೆ ಇವ್ರು ಜಾತ್ರೆಗೆ ಸಂಬಂಧ ಏನ್ರಿ, ಹಾ, ಹಾ. ಜಾತ್ರೆ ನೆಪದೊಳಗೆ ನೆಪ ಹಾ, ಹಾ, ಹಾ. ಜನ್ಮಕ್ಕೆ ಕಾರ್ಯ ಮಾಡಿದ್ರು, ಹಾ, ಹಾ, ಹಾ. ಜನರಿಗೆ ಒಳ್ಳೆ ಆಗ್ತಕ್ಕಂಥ ಅಂದ್ರೆ ಈ ಶ್ರೀಗಳು ಬಂದ್ಮೇಲೆ ಅದನ್ನ ಜಾತ್ರೆ ಬೇರೆ ಬೇರೆ ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಜಾತ್ರೆಗೆ ಶಬ್ದಕ್ಕೆ ಬರೀ ಜನ ಬರೀ ಉದ್ದತ್ತು ಹೋಗೋದು, ಹ್ಮ್. ಬಾಳೆಹಣ್ಣು ಹೋಗೋದು, ಮಂಚಿ ಮಂಡಕ್ಕಿ ತಿಂದು ಹೋಗೋದು ಮಂಡಕ್ಕಿ ಅಷ್ಟೇ ಅಲ್ಲ. ತಿಂದು ಮೈ ಮೇಲೆ ಕೈ ಹೊಚ್ಕೊಂಡು ಹೋಗೋದು ಅಲ್ಲ. ಹೇಳ್ತಾರೆ ಹಾ. ಕೇಳಾದ ಮೇಲೆ ಹಾ. ಹೂವು ಮಾಡ್ತಾ ಬದಲಾವಣೆ ಮಾಡ್ತಾ ಹಾ. ಅರ್ಥಕ್ಕೆ ಮುಗಿಬಾರ್ದು, ಹಾ, ಹಾ. ಅವ್ರು ಶಾಶ್ವತ ನೆನಪು ಉಳಿಬೇಕು ಹಾ, ಅಂತ ಹಾ, ತಿಳ್ಕೊಂಡು ಹಾ. ಇಂಥ ವ್ಯವಸ್ಥೆನ ಮಾಡಿ ಅದ್ರ ಹಾ, ಹಾ. ಜಾತ್ರೆ ಪರ್ಯಾಯ ಆಗಿತ್ತು ವ್ಯವಸ್ಥೆ ಮಾಡಿದ್ರೆ ಹಾ. 15 ತಿಂಗಳು ಬಹಳಷ್ಟು 15 ದಿವಸ ಹಾ, ಹಾ. ನಿರಂತರ ಹೊಸ ಹೊಸ ಇವತ್ತು ಕಚ್ಚೆ ಕೊಟ್ಟ ತಿಳುವಳಿಗೆ ಹಾ, ಹಾ. ಮೈತ್ರಿಪಾಕು, ಹಾ, ಹಾ. ಮುಂದೆ ಲಾಡು ಮೈದ ಹಾ. ಬಹಳಷ್ಟು ರೀ. ಓಹೋ. ಮತ್ತೆ ಮಾದ್ಲಿ ಹಾ, ಹಾ. ರೊಟ್ಟಿಂಗ ಕಾಮನ್, ಹಾ, ಹಾ. ರೊಟ್ಟಿ ರೊಟ್ಟಿ ಮುಳುಗಾ ಪಲ್ಯ ಎಲ್ಲ
ಪಾನ್ ಕೂಡ ಕೊಟ್ರು, ಮಿರ್ಚಿ ಕೊಟ್ರು. ನೋಡಿ ಸರ್, ಒಬ್ಬ ಮನೆಗೆ ವ್ಯಕ್ತಿ ಬಂದ್ರೆ ಅವ್ರಿಗೆ ಯಾಕೆ ಬಂದನಪ್ಪ, ಒಂದ್ ವ್ಯವಸ್ಥೆ ಒಂದಿನ 2 ವ್ಯವಸ್ಥೆ ಮಾಡಿ ಇದನ್ನ ನಿರಂತರ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ, ಈ ಬರ್ತಕ್ಕಂಥ ಇವ್ರು ವ್ಯಕ್ತಿಗಳಲ್ಲ, ಜನರಲ್ಲ, ಗುರುತಿನ ಪ್ರತಿರೂಪ. ನಾವು ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಆ ಮನೆ ಒಂದ ಸೇವೆ ಮಾಡ್ಬೋದು. ನಿಜವಾಗಪ್ಪ ಇಂಥ ಸ್ವಾಮಿಗಳು ಸಿಕ್ಕಿದ್ದು ನಾಡಿನ ಪವಿತ್ರ, ನಾಡಿನೂ ಒಂದಪ್ಪ ಒಂದು ಮಾರಲ್ ಆಗ್ಯಾರ. ನಮ್ಮ ಒಂದು ಭಾವಕ್ಷೇಪದ ಒಂದು ಪೂಜೆ ಪೂರ್ಜೆ ಕೊನವೇನು ಇಂಥ ಸ್ವಾಮಿ ಪಡೆದ ನಾಡು ಜನರು, ನಾಡು ಪುಣ್ಯ, ನಾವು ಪುಣ್ಯ. ಇವ್ರಪ್ಪ ಬರೀ ಅರ್ಥ ಮಾಡಿಲ್ಲ, ಶಿಕ್ಷಣ, ಸಾಹಿತ್ಯ, ಸಂಗೀತ, ಸಂಸ್ಕೃತ ಕಡೆ ಎಲ್ಲ ವಿಷಯಕ್ಕೂ ಸಮಗ್ರವಾಗಿ ಒಂದು ಪ್ರೋತ್ಸಾಹ ಕೊಡುತ್ತ ವ್ಯಕ್ತಿಗಳು ಇಂಥ ಸ್ವಾಮಿಗಳು ಪಡೆದು ನಾವು ಧನ್ಯರು, ಜಗತ್ತು ಧನ್ಯ, ನಾಡು ಧನ್ಯ. ಆ ಕಾರಣಕ್ಕಾಗಿ ಇವರು ಬಹಳ ಉಜ್ವಲವಾಗಿ ಇನ್ನೂ ಬೆಳೀತಾ ಇದ್ದಾರೆ ನಮ್ಮ ಹೇಳ್ತಾರೆ. ಜತಾಣ ಇವತ್ತು ನೀವು ಅದೇ ಕೇವಲ ಮಾತಾಡಿದೀನಿ, ನೀವು ಬಂದು ಕೈ ಮಾಡಿ ನೋಡ್ರಿ, ಕಂಡಿದ್ರೆ ಹೆಂಗ ಹೇಳ್ತಾರೆ, ಕಾಲಿದ್ರೆ ಕನಿಕಿರಿ, ಕಂಡಿದ್ರೆ ನೋಡಂತ ಹೇಳ್ತಾರೆ. ಕಾಲಿದ್ರೆ ಕಂಡಿದ್ರೆ ಕನಿಕಿರಿ ನೋಡು, ಕಾಲಿದ್ರೆ ಹಂಪಿ ನೋಡು. ಒಳ್ಳೆಯ ಶ್ರದ್ಧಾ ಭಕ್ತಿ ಮನಸ್ಸು ಗೈಮಡಿ ನೋಡ್ಬೇಕಾದ್ರೆ ಗೈಮಡಿಗೆ ಬರ್ರಿ, ನೋಡ್ರಿ, ಸ್ವಾಮಿ ಹಸಿರ ಪಡ್ಕೊಡ್ರಿ. ಇದು ನೋಡಿದ್ರೆ ನಿಮ್ಮ ಜೀವನ ಪಾವನ, ಮನ ಪಾವನ, ತನು ಪಾವನ, ಜೀವನ ಪಾವನ ಅಂತ ಹೇಳ್ತಾ 2 ಮಾತು ವಿರಾಮ ಕೊಡ್ತೀನಿ. ನನ್ನ ಹೆಸರು SM ಕಮಾಂಬ್ರೆ, ನೂತನ ಶಿಕ್ಷಕರು. ಧನ್ಯವಾದ. ಸರ್, ಇನ್ನೊಂದು ಇದನ್ನ ಎಡಿಟಿಂಗ್ ನಡುವೆ ಸೇರಿಸ್ಕೊತೀನಿ ಸರ್. ಅವ್ರು ಏನ್ ಹೇಳಿದ್ರು, ಎಲ್ಲ ಧಾರವಾಡಕ್ಕೆ ಒಂದು ಮಾದರಿಯಾಗಿರೋ ತರ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಶಾಲಾ ಕಾಲೇಜಿನ ಇದು ಮಾಡ್ತೀವಿ ಅಂತಾರಲ್ಲ. ಒಂದ್ಸಲ ಮೊನ್ನೆ ಧಾರವಾಡ ಹೋಗಿದ್ವಿ ಸರ್. ಅಲ್ಲಿ ಧಾರವಾಡದವ್ರು ಒಬ್ರು ಕೊಪ್ಪಳಕ್ಕೆ ಸೇರಿಸ್ತೀವಿ ನಮ್ಮ ಮಕ್ಕಳಿಗೆ, ಅಲ್ಲಿ ಇಲ್ಲೇ ಇದೆಲ್ಲ ಶಿಕ್ಷಣ ಫೇಮಸ್ ಇದೆ ಧಾರವಾಡ, ನೀವು ಯಾಕೆ ಅಲ್ಲಿ ಸೇರಿಸ್ತೀರಿ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರು ಒಂದು ಹೇಳಿದ್ರು, ಎಲ್ಲಾ ಪೈಪೋಟಿ ಇದೆ ಸರ್, ಎಲ್ಲಾ ಕಡೆನೂ ಒಂದಕ್ಕಿಂತ ಒಂದು ಸುಮ್ಮನೆ ದುಡ್ಡು ಇರೀತಾರೆ, ಬೇರೆ ಬೇರೆ ಹೆಚ್ಚಿನ ದುಡ್ಡು ಕೊಡ್ಬೇಕು. ನಾವು ಒಂದಕ್ಕಿಂತ ಒಂದು ದೊಡ್ಡ ಕಾಲೇಜ್ ಅಂತ ಹೋದ್ರೆ ಡೊನೇಷನ್ ಅವಳಿ ಅಂತ ಹೇಳಿದ್ರು. ಬಟ್ ಈಗ ಒಂದು ಮಾತು ಹೇಳಿದ್ರು, ಕರ್ನಾಟಕದ ಎಲ್ಲಾ ಭಾಗದಿಂದ ಬರ್ತಾರೆ. ಆಮೇಲೆ ಶಿಕ್ಷಣ ಕಾಸಿ ಅಂತ ಧಾರವಾಡ ಫೇಮಸ್ ಇತ್ತಲ್ಲ ಸರ್, ಧಾರವಾಡದವರೇ ಇಲ್ಲಿ ಕೊಪ್ಪಳಕ್ಕೆ ಸೇರಿಸ್ತೀವಿ ಅಂತಂದಾಗ ಇವ್ರು ರಾಜ್ಯವ್ರು ಹೇಳಿದ್ ಒಂದ್ ಮಾತು, ನಾವು ಧಾರವಾಡ ಹೆಂಗ್ ಶಿಕ್ಷಣಕ್ಕೆ ಒಂದು ಸ್ಪೀಚ್ ಅಲ್ಲಿ ಕೊಡ್ತಾರೆ ಸರ್, ಶಿಕ್ಷಣಕ್ಕೆ ಹೆಂಗ್ ಮೇಲ್ಗೈ ಐತಿ, ಎಲ್ಲಾ ತರದ ಶಿಕ್ಷಣಕ್ಕೆ ಇದೆ, ಆ ತರ ನಾವ್ ಮಾಡ್ಬೇಕು ಕೊಪ್ಪಳ ಅಂತ ಅಂದಿದ್ರಲ್ಲ. ಈಗ ಅದನ್ನ ನಾವು ಕಿವಿಯಾರೆ ಕೇಳ್ಕೊಟ್ಬಿಟ್ಟೆ. ಯಾಕೆ ಮಾತಾಡ್ತಾರೆ? ಬರೀ ಶಿಕ್ಷಣ ಕೊಡೋದಲ್ಲ, ಆ ವ್ಯಕ್ತಿನನ್ನ ಸರ್ವಾಂಗೀಣತೆ ಮಾಡ್ತಾರೆ, ಅವ್ರ ಸಂಸ್ಕೃತಿ ಕಲಿಸ್ಕೊಡ್ತಾರ, ಸಾಹಿತ್ಯ ಬೋಧನೆ ಮಾಡ್ತಾರೆ. ಬರೀ ಪಾಠ ಮಾಡೋದಲ್ಲ, ಹೆಂಗಿರ್ಬೇಕು, ಹೆಂಗ್ ನಡಿಬೇಕು, ಬದುಕಂದ್ರೇನು, ಬರೀ ಪರಿಪೂರ್ಣ ವ್ಯಕ್ತಿ ಮಾಡ್ತಾರೆ. ಜೀವನದ ಮೌಲ್ಯಗಳೆಲ್ಲ ತಿಳಿಸ್ಕೊಡ್ತಾರೆ. ನಡಿಬೇಕಾದ್ರೆ ಹೆಂಗ್ ನಡ್ಕೋಬೇಕು, ಹಿರಿಯರ್ ಗೌರವ ಕೊಡೋದು, ಮಾತಾಡೋದು, ಪ್ರತಿ ವಾರಲ್ಲಿ ಜೀವನ ಬೋಧನೆ ಮಾಡಿ ಜೀವನ ಬರೀ ಯಾಕೆ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿಯನ್ನ ಪರಿಪೂರ್ಣ ವ್ಯಕ್ತಿ ಮಾಡೋದು. ಬರೀ ಪಾಠ ಮಾಡೋದು ಉಪಯೋಗ ಆಗೋದಿಲ್ಲ, ಬರೀ ಬೋಧನೆ ಮಾಡೋದು ವ್ಯಕ್ತಿತ್ವ ನಿರ್ಮಾಣ, ಮೈಂಡ್ ವಾಶ್ ಮಾಡಿ ಬರೀ ಅರ್ಥ ಇಲ್ಲ, ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕಂತ ಶಿಕ್ಷಣ ಕೊಡ್ತಾರೆ. ಇಲ್ಲಿ ಬೇರೆ ಕೊಡ್ತಾರ, ಆಮೇಲೆ ಬೇರೆ ಅದಿಲ್ಲ ಅಂತಿಲ್ಲ. ನಾವು ಬೇರೆ ಟೀಕಾ ಮಾಡೋದಲ್ಲ, ಬೇರೆ ಮಾಡೋದು ಯಾಕಂದ್ರೆ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ, ಸತ್ಯ ನಿರ್ಮಾಣ ಆಗುತ್ತೆ, ಸಾಹಿತ್ಯ ನಿರ್ಮಾಣ ಆಗುತ್ತೆ, ಬದುಕನ್ನು ಕಟ್ಟಿಕೊಡ್ತಾರ. ಧಾರವಾಡ ಹೇಳಿದ್ರಲ್ಲ, ಎಲ್ಲ ಅನೇಕ ಶಿಕ್ಷಣ ಬೆಂಗಳೂರಿನ ಕಡೆ ಬೆಂಗಳೂರು ಮಕ್ಕಳು ಇಲ್ಲಿ ಬರ್ತಾರ. ಅಲ್ಲಿ ಸೀಟ್ ಸಿಗುತ್ತಾ ಅಂತ ಕೇಳಿದ್ರು ಸರ್ ಅವರು. ಧಾರವಾಡದಲ್ಲಿ ಇರೋರು ಕೊಪ್ಪಳದಲ್ಲಿ ಸೀಟ್ ಸಿಗುತ್ತಾ ಅಂತ ಕೇಳಿದ್ರು. ಶಿಕ್ಷಣ ಬಹಳ ಮುಂದುವರೆದ ಸ್ವಾಮಿಗಳು ನಿಜವಾಗಿ ಶಿಕ್ಷಣ ಕಾಶಿನೇ ಮಾಡಿದ್ದಾರೆ, ಶಿಕ್ಷಣ ಕಥೆ ಮಾಡಿದ್ದಾರೆ. ನಿಜವಾಗಿ ಇಂಥ ಒಂದು ಬೆಂಬಲಕ್ಕೆ ಒಳ್ಳೆ ಕೀರ್ತಿವಂತ ಮಾತಾಡ್ತಾರೆ. ತುಂಬಾ ಧನ್ಯವಾದಗಳು ಸರ್, ನಿಮಗೆ ಸಂಪೂರ್ಣವಾದ ಇತಿಹಾಸ ಹೇಳಿದ್ದಕ್ಕೆ. ನಮಸ್ಕಾರ.
ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ಮುರುಘರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ಮುರುಘರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಇಲ್ಲಿ ಕೊಪ್ಪಳ ಗವಿಮಠದ ಚರಿತ್ರೆ ನಾವಂದ್ರೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ವಲ್ಲ, ಇಲ್ಲಿ ಬಸವನಗೌಡರ ಮನೆ ಅಂದ್ರೆ ಪೂರ್ವದಲ್ಲಿ 11ನೇ ಶ್ರೀಗಳು ಏನು ಗವಿಮಠದ ಶ್ರೀಗಳಿದ್ರು, ಅವ್ರು ಇಲ್ಲಿ ಓಡಾಡಿದ ಜಾಗ ಇಲ್ಲಿ ಇದ್ದು ಬಸವನಗೌಡರು ಅಂತೇಳಿ ಇದ್ರು, ಅವ್ರ ಮನೆಯಲ್ಲೇ ಇಲ್ಲೇ ಓಡಾಡಿ ಇಲ್ಲೇ ಇದ್ದಿದ್ದು ಜಾಗ. ಬಸವನಗೌಡರು ವಂಶಸ್ಥರು ಅಂದ್ರೆ ಅವ್ರ ಮನೆ ತಂದವರು ಅಂದ್ರೆ ಜಡೇಗೌಡರು ಅಂತೇನು ಇದ್ರು. ಅಂದ್ರೆ ಅಲ್ಲಿ ಬಸವನಗೌಡರಿಗೆ ಅಲ್ಲಿ 11ನೇ ಶ್ರೀಗಳು ಜಡೆ ಕೊಟ್ಟು ಹೋಗ್ತರು. ಅಲ್ಲಿ ಸಂತಾನ ಭಾಗ್ಯದ ಸಲುವಾಗಿ ಅವ್ರಿಗೆ ಇಬ್ರು ಹೆಂಡತಿಯರಿದ್ರು ಆ ಗೌಡರಿಗೆ. ಅವ್ರಿಗೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗೋ ಸಲುವಾಗಿ ಇಲ್ಲಿಂದ ಈ ಬಸವನಗೌಡರ ಮನೆಯಿಂದ ಮಠಕ್ಕೆ ಹೋಗ್ಬೇಕಾದ್ರೆ ಅವ್ರು ಜಡೆ ಕೊಟ್ಟು ಹೋದ್ರು. ಅದನ್ನ ಅವಾಗಿಂದ ಪೂಜೆ ಮಾಡ್ಕೊಂಡು ಬಂದ್ರು. ಅದು 1 ವರ್ಷದಲ್ಲಿ ಅವ್ರಿಗೆ 2 ಗಂಡು ಸಂತಾನ ಆಯಿತು. ಅದರ ನಂತರ ಅಲ್ಲಿ ಆ ಮಂತನದಲ್ಲಿ ಒಬ್ಬರಿಗೆ ಜಡೇಗೌಡರ ಅಂತ ಹೆಸರು ಸಂಬಂಧಿಕರು. ತಮ್ಮ ಹೆಸರು ಸಿದ್ದನಗೌಡರು. ಸರ್, ಬಸವನಗೌಡರು ಮೊದಲೇದವರು, ಜಡೇಗೌಡರು ಬಸವನಗೌಡರ ಮಗ. ನಿಮಗೆ ಬಸವನಗೌಡರ ಮಗ ಬರಂಗೌಡರ ಮಗ. ಈಗ ಬಸವನಗೌಡರು ನಿಮ್ಗೆ ಮುತ್ತಜ್ಜ ಆಗ್ಬೇಕು. ಈಗ 5ನೇ ತಲೆಮಾರು. ಇವರು ನಿಮ್ ಶ್ರೀಮತಿ ಅವರು ಶ್ರೀಮಂತ ಮಗಳ ನಮ್ಮ ಈ ಒಬ್ಬರ ಸರ್. ಈಗ ನಾವು ಮನೆ ಇಷ್ಟು ಮೊದ್ಲಿಂದ ಕ್ವಶನ್ ಅಲ್ಲಿ ಇದು ಈಗ ಕಟ್ಟಿದ್ರೆ ಅಂದರೆ ಇದು ದಂದ ಮನೆ ಇರ್ತಾರೆ ತಗದ ನಾವು ಈಗೇನು ಗೋಶಾಲ ತಂದು ಕೊಟ್ಟಿಗೆ ಅಂತ ಹೇಳ್ತಾರೆ ಆ ಥರ ನೋಡಿ. ಈಗ ಗಂಬಳಿ ಮಠ ಸರ್ ಗುರುಗಳು ಇವಾಗ ತಾವೇ ಬರೆದಿರುವಂಥದ್ದು ಶ್ರೀ ಗವಿಸಿದ್ದೇಶ್ವರ ಪುರಾಣ ಅಂತೇಳಿ ಗದ್ಯಾನುವಾದ ಮಾಡಿದ್ದಾರೆ. ಇವರು ಈ ಪುಸ್ತಕ ಕೊಡ್ತಾರೆ. ಬರ್ರಿ. ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ಮುರುಘರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ಮುರುಘರಾಜ್ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ವಂಶಸ್ಥರು ಅಂತ ಹೇಳಿದ್ರು. ನಮಗೆ ಬಸವನಗೌಡರು ಅಂತಂದ್ರೆ 11ನೇ ಶ್ರೀಗಳು, ಗವಿ ಮಠದ 11ನೇ ಶ್ರೀಗಳು ಇಲ್ಲಿ ಬಸವನಗೌಡರ ಮನೆಯಲ್ಲಿ ಇದ್ದು, ಆ ನಂತರ ಗವಿ ಮಠಕ್ಕೆ ಹೋಗಿದ್ದು. ಮೊದಲೇ ಇಲ್ಲಿ ಸ್ಥಳ ಪುರಾಣ, ಸ್ಥಳ ಮಹಿಮೆ ಅಂತೇಳಿ, ಆ ನಂತರ ಇಂದು ಇಲ್ಲಿ ದೇವರ ಕೋಣೆಯಲ್ಲಿ ನಾವು ಆ 11ನೇ ಶ್ರೀಗಳ ಜಡೆ ನೋಡಿದ್ವಲ್ಲ, ಜಡೆ ಪೂಜೆ ಮಾಡುತ್ತಾ ಇರೋದು ಆ 11ನೇ ಏನು ಗವಿ ಮಠದ ಅಜ್ಜವರು ಇಲ್ಲಿ ವಾಸವಾಗಿ ಇಲ್ಲೇ ಓಡಾಡಿದ ಜಾಗ. ಬಸವನಗೌಡರ ಮನೆ ಅಂತ ಹೇಳಿದ್ರಲ್ಲ, ಅವರು ಮನೆಯಲ್ಲಿ ಜಡೇಗೌಡರು ಮತ್ತೆ ಈ ತರ ವಂಶಸ್ಥರಿದ್ದಾರೆ. ಈಗ 5ನೇ ತಲೆಮಾರಿನವರು. ಸರ್, ನಿಮ್ಮ ಹೆಸರು? ಬರಂಗೌಡ. ಈಗ 5ನೇ ತಲೆಮಾರು ಸರ್. ನಿಮ್ಮ ಶ್ರೀಮತಿ ಅವರ ಶೀಲಾ ಪಾಟೀಲ್, ಸುಶಾಂತ್ ಗೌಡ, ಜಡೇಗೌಡ. ನೋಡ್ರಿ, ಅವರು ವಂಶಸ್ಥರ ಮಕ್ಕಳ ಹೆಸರು ಕೂಡ ಜಡೇಗೌಡ ಕೊಟ್ಟಿದ್ದಾರೆ. ಈ ಕೂಡ ಇವರೇ ಇದು ಮಾಡಿದ್ದಾರೆ, ಅಜ್ಜವರೇ ಮಾಡಿದ್ರು. ಇಡೀ ಕುಟುಂಬ. ಇವಾಗ ಇಡೀ ಕುಟುಂಬದ ಸದಸ್ಯರು ಅಂದ್ರೆ ಇವರು ಚಿಕ್ಕವರು, ಇವರು ದೊಡ್ಡವರು. ಸರ್, ನಿಮ್ಮ ಹೆಸರು ಏನಂದ್ರೆ? ಸಿದ್ದನಗೌಡರು. ಬಸವನಗೌಡ್ರ ಅಣ್ಣವರು. ನಿಮ್ಮ ಹೆಸರು? ಬರ್ರಿ ಸರ್. ಇವರು ಸರ್ ಸಿದ್ದನಗೌಡ್ರ ಸುಪುತ್ರಿ ನಮ್ರತ ಅವರು. ಅದಕ್ಕೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನೀವೆಲ್ಲ ಅವರಿಗೆ ತುಂಬಾ ಹೆಲ್ಪ್ ಮಾಡಿದ್ರಿ. ಎಲ್ಲರಿಗೂ ನಾವು ಇಡೀ ಡಾಕ್ಯುಮೆಂಟ್ರಿ ಸಹಾಯ ಮಾಡಿದ್ದಕ್ಕೆ ಇಡೀ ಕುಟುಂಬ ಸದಸ್ಯರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು.